ನಮಸ್ತೆ ವೀಕ್ಷಕರೇ, ಡಿ ಪಿಕ್ಚರ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗೆ ಮಾತಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಯಾಕಂದರೆ ಅಪ್ಪ, ಅಮ್ಮ, ಅಣ್ಣ, ತಂಗಿ, ಅಕ್ಕ, ತಮ್ಮ, ಮಾವ, ಅತ್ತೆ ಮಗಳು, ಅತ್ತೆ ಮಗ, ಮತ್ತೊಬ್ಬ ಚಿಕ್ಕಮ್ಮ, ಚಿಕ್ಕಪ್ಪ, ಇನ್ನೊಬ್ಬರು ಸುತ್ತ ಇವರೇ ಇರ್ತಾರೆ ಯಾವಾಗ. ಈ ಸುರುಳಿಯ ಮಧ್ಯೆ ಹೆಂಡತಿ ಅನ್ನೋ ಒಂದು ದೊಡ್ಡ ಸುರುಳಿ. ಅಂದರೆ ಅರ್ಥ ಆಗಿರಬೇಕು ನಾನು ಮಾತಾಡ್ತಾ ಇರೋದು ಮಿಡಲ್ ಕ್ಲಾಸ್ ಬಗ್ಗೆ. ಈ ಸುರುಳಿಗಳ ಮಧ್ಯೆನೇ ನಾವು ಬದುಕ್ತಾ ಇರ್ತೀವಿ. ನಾವು ಕೂತರು ತಪ್ಪೆ, ನಿಂತರೂ ತಪ್ಪೆ, ನಾವು ಕೆಲಸ ಮಾಡಿದ್ರು ತಪ್ಪೆ, ಕೆಲಸ ಮಾಡಿದವರು ತಪ್ಪೆ. ಕೆಲಸ ಮಾಡ್ತಿದ್ರೆ ಯಾಕೆ ಕೆಲಸ ಮಾಡ್ತಿದ್ಯಾ, ಬಿಸ್ನೆಸ್ ಮಾಡು ಅಂತಾರೆ. ಬಿಸ್ನೆಸ್ ಮಾಡ್ತಿದ್ರೆ ಲಾಸಪ್ಪ, ಕೆಲಸ ಮಾಡು ಅಂತಾರೆ. ಇದು ಇವತ್ತಿನ ಹೋರಾಟ. ಬೆಂಗಳೂರು ಜೀವನವೂ ಇದೇನೆ. ಆದರೆ ಇವತ್ತು ಯಾಕೆ ಇಷ್ಟೊಂದು ಇದೆಲ್ಲ ಮಾತಾಡ್ತಾ ಇದ್ದೀನಿ ಅಂದರೆ, ನಾನು ಕರುಣಾಕರ ಅಂತ ಕರ್ನಾಟಕದ ಅಂತ ಹೇಳ್ಕೊಂಡು ತಿರುಗ್ತಾ ಇರೋ ಒಬ್ಬ ವ್ಯಕ್ತಿ ಅವನ ಫ್ಯಾಮಿಲಿ ಬಗ್ಗೆ ಕತೆ ಹೇಳ್ತಾ ಹೊರಟಿದ್ದಾನೆ. ಅಂದರೆ ನಿಮಗೆ ಅರ್ಥ ಆಗಿರಬೇಕು, ಅವನ ಫ್ಯಾಮಿಲಿ ಬಗ್ಗೆ ಕತೆ ಹೇಳಲಿಕ್ಕೆ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಬರ್ತಾ ಇದ್ದಾರೆ. ಇದೇ ತಿಂಗಳು ಏಪ್ರಿಲ್ 2ನೇ ತಾರೀಕು. ಅವ್ರನ್ನ ಮಾತಾಡ್ಸೋಣ. ಕರುಣಾಕರ ಅದು ಏನೇನು ಮಾಡಿದ್ದಾನೆ ಅಂತ ಹುಡುಕೊಂಡು ಬಂದೆ. ಆದರೆ ಕರುಣಾಕರ ಕಾಣ್ತಾ ಇಲ್ಲ. ಕರುಣಾಕರಂಗೆ ದುಡ್ಡು ಕೊಟ್ಟವರಿದ್ದಾರೆ, ಕರುಣಾಕರಂಗೆ ಜೀವನ ಕೊಟ್ಟವ್ರು ಇಲ್ಲಿ ಕೂತಿದ್ದಾರೆ. ಬನ್ನಿ ಮಾತಾಡ್ಸೋಗೋಣ. ರಾಧಾ ಭಗವತಿಯವರು ನಮಸ್ಕಾರ. ನಮಸ್ತೆ ಸರ್. ಸಂತೋಷ್ ಅವರು ಅನ್ನದಾತರು, ಕರುಣಾಕರಂಗೆ ದುಡ್ಡು ಕೊಟ್ಟಿರೋರು, ಸಾಲ ಕೊಟ್ಟಿರೋರು. ಸಾಲ ಏನಿಲ್ಲ, ಕರುಣಾಕರನ್ಗೆ ಬಂಡವಾಳ ಹೂಡಿದ್ದೀರಾ. ಓಕೆ, ಒಂದು ಕರೆಕ್ಷನ್, ಏಪ್ರಿಲ್ 3ನೇ ತಾರೀಕು ಸರ್. 3ನೇ ತಾರೀಕು ಅಂದರೆ 2ರಿಂದ ಪ್ರಿಪೇರ್ ಆಗ್ತಾರೆ, 3ಕ್ಕೆ ಬರ್ತಾರೆ. 2ಕ್ಕೆ ಪ್ರೀಮಿಯರ್ ಶೋ ಬಂದ್ಬಿಡ್ತೀವಿ. ಓಕೆ, ನೈಸ್ ಸರ್. ಓಕೆ ಸರ್, ನಾನು ಅದೇ ಮಾತಾಡ್ತಿದ್ದೆ ಫ್ಯಾಮಿಲಿ ಬಗ್ಗೆ. ಆ ಕರುಣಾಕರ ಅದು ಏನು ಮಾಡ್ತಾನೆ ಸರ್ ಫ್ಯಾಮಿಲಿ? ಏನು ಮಾಡಲ್ಲ ಅಂತ ಕೇಳಿದ್ರೆ ಹುಡುಕ್ಬೇಕು. ಏನು ಮಾಡ್ತಾನೆ ಅಂದರೆ ಎಲ್ಲವೂ ಮಾಡ್ತಾನೆ. ಅವ್ನಿಗೆ ಫ್ಯಾಮಿಲಿನೇ ಸರ್ವಸ್ವ. ಓಕೆ, ಸೊ ಫ್ಯಾಮಿಲಿಗೆ ಎ ಇಂದ ಝೆಡ್ ತನಕ ಏನು ಕೊಡಬೇಕು ಎಲ್ಲವನ್ನೂ ಕೊಡ್ತಾನೆ, ಕೊಡೋಕ್ಕೆ ಪ್ರಯತ್ನನೂ ಪಡ್ತಾನೆ. ಓಕೆ, ರಾಧಾ ಭಗವತಿ ಅವರೇ, ಭಾರ್ಗವಿಯಾಗಿ ಎಲ್ಲರನ್ನೂ ಇಲ್ಲಿವರೆಗೆ ರಂಜಿಸಿದ್ರಿ, ಕಾನೂನನ್ನು ಮಾತಾಡ್ತಿದ್ರಿ. ಇವಾಗ ಮನೆಯೊಳಗಿನ ಆ ಪಟ್ಟಿ ಒಳಗೆ ಕಾನೂನು ಮಾತಾಡೋಕೆ ರೆಡಿ ಆಗಿದ್ದೀರಾ. ಅಂದರೆ ಹೆಂಡತಿ ಅಂದರೆ ಎಲ್ಲರೂ ಜಡ್ಜ್ ಅವರೇ, ಲಾಯರ್ ಅವರೇ, ಈ ಕಡೆ ಜರ್ನಲಿಸ್ಟ್ ಅವರೇ, ಪ್ರಶ್ನೆ ಕೇಳೋ ವಿಚಾರದಲ್ಲಿ ಹೇಗಿತ್ತು ಮೇಡಮ್ ಕರುಣಾಕರನ ಜೊತೆ ಈಗ ಸಂಸಾರ? ತುಂಬಾ ಅನುಭವದ ಮಾತು ಸರ್ ನಿಮ್ದು. ಅನುಭವ ಏನಿಲ್ಲ. ಇದರಲ್ಲಿ ಸ್ವಲ್ಪ ಹಾಗೇನೆ. ಅಂದ್ರೆ ಹೆಣ್ಮಕ್ಳಿಗೆ ಆಸೆ ಇರುತ್ತೆ, ಅದ್ ಮಾಡಿ ಇದ್ ಮಾಡಿ. ಅಂದ್ರೆ ಗಂಡ್ ಮಕ್ಳಿಗೆ ಪ್ರೇರೇಪಿಸೋದೇ ಹೆಣ್ಮಕ್ಳು. ನೀವು ಅದನ್ನ ನಿನಗೆ ಮಾಡ್ತೀರಾ, ಇದನ್ನ ಮಾಡ್ಬೋದಲ್ವಾ ಅಂತ. ಈ ಗಂಡ ಆದವನು ರಾಜ ಆದರೆ ಹೆಂಡತಿ ಮಂತ್ರಿ ಕೆಲಸ ಮಾಡ್ತಾರೆ. ಇಲ್ಲ ಹೆಂಡತಿ ಆದವಳು ಏನೋ ಮಾಡೋಕ್ಕೆ ಅಂತ ರಾಜನಾಗಿ ರಾಣಿಯಾಗಿ ಹೋಗ್ತಾ ಇದ್ರೆ ಗಂಡ ಆದವನು ಮಂತ್ರಿ ಥರ ಕೆಲಸ ಮಾಡ್ತಾನೆ. ಸೊ ಹಾಗೆ ಈ ಒಂದು ಸಂಬಂಧ ವರ್ಕ್ ಆಗೋದೇ ಹಾಗೆ. ನಮ್ಮ ಸಿನಿಮಾದಲ್ಲೂ ಕೂಡ ಸ್ವಲ್ಪ ಎಕ್ಸಾಕ್ಟ್ ಹಾಗೇನೆ. ನೀವು ಅದನ್ನು ಮಾಡ್ತಿದ್ದೀರಾ, ಇದನ್ನು ಟ್ರೈ ಮಾಡಿ ಅಂತ ಎಲ್ಲ ಹೇಳ್ತಿರ್ತಾಳೆ. ಜೊತೆಗೆ ನನ್ನ ಗಂಡ ಏನು ಮಾಡ್ತಾನೋ ಮಾಡಲಿ, ಅದಕ್ಕೆ ನಾನು ಸಪೋರ್ಟಿವ್ ಆಗಿ ನಿಂತ್ಕೊಳ್ತೀನಿ ಅಂತಲೂ ಕೂಡ ಇರ್ತಾಳೆ. ಜೊತೆಗೆ ತನ್ನದು ಒಂದು ಕನಸಿರುತ್ತೆ, ಅದನ್ನು ಯಾವಾಗಲೂ ತನ್ನ ಗಂಡಂಗೆ ಹೇಳ್ತಾನೆ ಇರ್ತಾಳೆ. ನಂದು ಈ ಥರ ಕನಸಿತ್ತು, ಅದನ್ನು ಯಾವಾಗ ಈಡೇರಿಸ್ತಿರೋ ಅಂತ ಕೇಳ್ತಿರ್ತಾಳೆ. ಜೊತೆಗೆ ತನ್ನ ಮಗನ್ನು ಕೂಡ ತುಂಬ ಪ್ರೀತಿಯಿಂದ ಸಾಕ್ತಾ, ಅವನು ಏನೇ ಕೇಳಿದ್ರು, ಕಷ್ಟನೋ ಸುಖನೋ, ಸ್ವಲ್ಪ ಲೇಟ್ ಆದರೂ ಸ್ವಲ್ಪ ಕೊಡಿಸ್ಕೊಂಡು ಮಾಡಿಕೊಂಡು ಒಂದು ಸಂಸಾರವನ್ನು ತೂಗಿಸ್ಕೊಂಡು ಹೋಗ್ತಾ ಇರ್ತಾಳೆ. ಸೊ ಇದು ಪಾತ್ರ ತುಂಬ ಬಾಯಿ ಬಡ್ಕಿ ನನ್ನ ಪಾತ್ರ. ಹೌದು. ಏನು ಪಾತ್ರದ ಹೆಸರೇನು ಮೇಡಮ್? ಮಮತಾ. ಯಾಕೆ? ಸೊ ಇದು ಪಾತ್ರ ಅಂತ ಬಂದಾಗ. ಓಕೆ ಸರ್, ನಾನು ಅವಾಗಲೇ ಹೇಳಿದೆ ಕರುಣಾಕರ ಕರ್ನಾಟಕದಂತ ಹೇಳ್ಕೊಂಡು ಹೊರಟಿದ್ದೆ. ನಾನು ಕರುಣಾಕರ ನನ್ನ ಕತೆ ಹೇಳ್ತೀನಿ ಅಂತ. ಬಟ್ ಪ್ರಚಾರದಲ್ಲೇ ಕಾಣಿಸ್ತಾ ಇಲ್ವಲ್ಲ ಸರ್? ಕರುಣಾಕರ ಸ್ವಲ್ಪ ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಹಾಗಾಗಿ ಸ್ವಲ್ಪ ಅಂದರೆ ಈ ಪ್ರಮೋಷನ್ಸ್ ಅಂತ ಬಂದಾಗ ತುಂಬಾ ಕೆಲಸಗಳಿರುತ್ತೆ. ಈ ಪ್ರೀ ಪ್ರೊಡಕ್ಷನ್ ಅಂತ ಬಂದಾಗಲೇ ಅದು ವರ್ಷಗಳ ಕಾಲ ಹಿಡಿಯುತ್ತೆ. ಪೋಸ್ಟ್ ಪ್ರೊಡಕ್ಷನ್ ಅಂತ ಬಂದಾಗ ಅದರದ್ದೇ ಆದಂಥ ಕೆಲವೊಂದು ಅಲ್ಲ, ತುಂಬಾ ಕೆಲಸಗಳಿರುತ್ತೆ. ತಕ್ಷಣ ಯಾರ್ದೋ ಒಂದು ಕಾಲ್ ಬಂದಿದ ತಕ್ಷಣ ಓಡಬೇಕಾಗತ್ತೆ, ಮಾಡಬೇಕಾಗತ್ತೆ. ಪ್ರಚಾರನ ನಿಗದಿ ಮಾಡ್ಕೋತೀವಿ ನಾವು, ಪ್ರಚಾರಕ್ಕೆ ಇಷ್ಟು ಸಮಯ ಅಂತ. ಆ ಸಮಯದಲ್ಲಿ ಒತ್ತಡ ಇದ್ದೇ ಇರುತ್ತೆ. ಆದ್ರೂ ಪ್ರಚಾರ ಮಾಡ್ಲಿಕ್ಕೆ ಅಂತ ನಾವೆಲ್ಲ ಬಂದಾಗ ಇಲ್ಲ, ಆಕ್ಚುಲಿ ಅವರು ಇಷ್ಟು ದಿನ ಇದ್ರು, ಇವತ್ತು ಸ್ವಲ್ಪ ಕೆಲಸದ ವಿಚಾರವಾಗಿ ಹೊರಗಡೆ ಹೋಗಿದ್ದಾರೆ. ಬಟ್ ನಾನು ಕೇಳಲೇಬೇಕು ಸರ್, ಫೋನ್ ಮಾಡ್ಬೋದು ಅವರಿಗೆ? ಮಾಡಿ ಕೇಳ್ದೆ ಅಂತಾನೆ ಹೇಳಿ. ಹಿಂಗೆ ಪ್ರಚಾರಕ್ಕಿಲ್ಲ, ನಾವೇನ್ ಮಾಡೋದು, ಹೇಗೆ ಮಾತಾಡ್ಸೋದು? ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಕಸ್ಟಮರ್ ಕೇರ್ ಸಿಕ್ಬಿಡ್ತಾರೆ.
ಯಾರು ಮೊಬೈಲ್ ನುಂಗ್ಬಿಟ್ರಾ ಅಂತ ಏನಾದ್ರು कॉल किया है वो अभी दूसरे कॉल पर व्यस्त है ಯಾವಾಗಲೂ ಇಲ್ಲ. प्रतीक्षा करें या कुछ समय पश्चात प्रयास करें The person ಏನು you have ಮಾಡ್ತೀರಿ called ಡೈರೆಕ್ಟರು ಮತ್ತು ಆ್ಯಕ್ಟರು ಎರಡೂ ಮಾಡಬೇಕು, ಎಲ್ಲ ವಿಭಾಗಗಳಲ್ಲೂ ನೋಡಬೇಕಲ್ಲ. ಆದರೂ ಕೇಳ್ತೀನಿ, ಬಿಡಲ್ಲ. ಈಗ ಸರ್ ಪ್ರೊಡ್ಯೂಸರ್ ಆಗಿ ಬಿಟ್ಟು ಒಬ್ಬ ಸ್ನೇಹಿತನಾಗಿ ನಿಂತ್ಕೊಂಡ್ರಿ ಅವ್ರ ಜೊತೆ ಮೊದಲಿಗೆ, ಆಮೇಲೆ ಪ್ರೊಡ್ಯೂಸರ್ ಆಗಿದ್ದೀನಿ ನೀವು. ಹೌದು. ಒಬ್ಬ ಸ್ನೇಹಿತನಾಗಿ ನಿಂತಾಗ ಆ ಕರುಣಾಕರನ ಕಥೆ ಏನು ಸ್ಟಾರ್ಟ್ ಆಯ್ತಲ್ಲ, ಆ ಕಥೆಗೆ ಅವರದೇ ಆದಂತ ಒಂದು ಕಥೆ ಇರುತ್ತೆ. ಹ್ಞೂ ನೀವು ಹೀರೋ ಆಗ್ಬೇಕು, ಡೈರೆಕ್ಟರ್ ಆಗ್ಬೇಕು ಅಂತ. ಹೌದು. ಅದು ಹೇಗಿತ್ತು ಸರ್ ಅವ್ರ ಪರವಾಗಿ ನೀವು ಹೇಳ್ಬೇಕಂತ? ನನಗೆ ಗೊತ್ತಿರೋ ಹಾಗೆ ಅವರು ನನ್ನ ಹತ್ರ ಯಾವಾಗಲೂ ಹೇಳ್ತಾ ಇದ್ರು, ಈ ಸಿನಿಮಾನು ಸೇರಿ ಅಪ್ ಟು ರಿಲೀಸ್ ತನಕ ಅವ್ರದ್ದು ಹೋರಾಟ ಲೆಕ್ಕ ಹಾಕಿದ್ರೆ ಒಂದು 22 ವರ್ಷದ್ದು ಸ್ಟ್ರಗಲ್ ಅವ್ರಿಗೆ. ಈ ಹಿಂದೆ ಒಂದಿಷ್ಟು ಧಾರಾವಾಹಿಗಳಲ್ಲಿ ಮಾಡ್ಬೇಕಾದ್ರೆ ನೋಡಿದ್ದೀನಿ ಅವರನ್ನು ನಾನು. ಇವತ್ತೇನೋ ಒಂದು ಆಶಾವಾದ ಇಟ್ಕೊಂಡು ಮಾಡಬೇಕು, ಇವತ್ತೆಲ್ಲ ನಾಳೆ ನನಗೆ ಚಾನ್ಸ್ ಸಿಗುತ್ತೆ ಅಂತ ರಿಯಾಲಿಟಿ ಶೋಸ್ಗಳಲ್ಲೂ ಕೂಡ ಹೀರೋ ನಂಬರ್ 1 ರಿಯಾಲಿಟಿ ಶೋಗಳಲ್ಲೂ ಕೂಡ ಮಾಡಿದರು. ಅದಾದಮೇಲೆ ಸೀರಿಯಲ್ ಮಾಡಿದ್ರು. ಎಲ್ಲವೂ ಕೂಡ ಒನ್ಸ್ ಏನಾಗುತ್ತೆ, ಗಂಡಸಾದವನು ಒಂದು ಹಂತಕ್ಕೆ ಹೊರಟಾಗ ಫಸ್ಟು ತಂದೆ ತಾಯಿದು ಅವನು ಹುಟ್ಟತಾನೆ ಕಮಿಟ್ಮೆಂಟಲ್ಲೇ ಹುಟ್ಟೋದನ್ನು. ಗಂಡಸಾದವನು ಹುಟ್ಟಿದ ತಕ್ಷಣ ಅವನ ಎಜುಕೇಷನ್ ಕಂಪ್ಲೀಟ್ ಮಾಡೋದು ಯಾಕೆ ಅಂತ ಹೇಳಿದ್ರೆ ಮನೆಯವ್ರದ್ದೊಂದು ಕಮಿಟ್ಮೆಂಟ್ ಇರ್ತದೆ, ಸುತ್ತಮುತ್ತ ಜನಗಳಿಗೆ ನಾವು ಆನ್ಸರಬಲ್ ಆಗಿರಬೇಕು ಅನ್ನೋ ಒಂದು ಕಮಿಟ್ಮೆಂಟಲ್ಲಿ ಹೋಗ್ತಾನೆ. ಮುಗಿತಾ ಇದ್ದಂಗೆ ಎಗೇನ್ ಅವನು ಒಂದು ಲೈಫ್ನ ಸೆಟ್ಲ್ ಮಾಡ್ಕೋಬೇಕು. ಅಲ್ಲೂ ಕೂಡ ಅವನು ಸೆಟ್ಲ್ ಮಾಡ್ಕೊಳ್ಬೇಕಾದ್ರೆ ತಂದೆ ತಾಯಿದ ಕಮಿಟ್ಮೆಂಟ್ ಇಟ್ಕೊಂಡೆ ಅವನು ಹೋರಾಟ ಮಾಡ್ತಾನೆ. ಅದು ಮುಗೀತಂದ್ರೆ ನೆಕ್ಸ್ಟ್ ಮದುವೆ ಆದಮೇಲೆ ಮುಗಿದೇ ಹೋಯ್ತು, ಅವನು ಯಾವತ್ತೂ ಅವನಿಗೋಸ್ಕರ ಬದುಕೋದೇ ಇಲ್ಲ. ಫ್ಯಾಮಿಲಿ ಕಮಿಟ್ಮೆಂಟು, ತನ್ನ ಮಕ್ಕಳು ವಿಷನ್ನು ಅದನ್ನ ಇಟ್ಕೊಂಡೇ ನಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಇದು ಅಷ್ಟೇ, ಇವ್ರ ವಿಚಾರದಲ್ಲೂ ಮದುವೆ ಆಯಿತು, ಡೈವರ್ಟ್ ಆಗಲೇಬೇಕು, ವಿಷನ್ ಚೇಂಜ್ ಆಯಿತು, 2 ದೋಣಿ ಮೇಲೆ ಕಾಲಿಡೋಕ್ಕಾಗಲ್ಲ. ಸೊ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡ್ತಾಯಿದ್ರು. ಬಟ್ ಆಸೆ ಹಾಗೇ ಇತ್ತು. ನನ್ನ ಹತ್ರ ಸಿಕ್ಕಿದಾಗ ರೆಗ್ಯುಲರಾಗಿ ಹೇಳ್ಕೊಳ್ತಾಯಿದ್ರು. ಬಟ್ ಕೋವಿಡ್ ಟೈಮಲ್ಲಿ ನನಗೆ ಒಂದು ಇಂಟ್ರೆಸ್ಟ್ ಇತ್ತು, ಒಂದು ಸಿನಿಮಾ ಮಾಡಬೇಕು. ಮೂಲತಃ ಹವ್ಯಾಸವಾಗಿ ಬರೆಯೋದೆಲ್ಲ ಇತ್ತು, ನಾವು ನ್ಯೂಸ್ ಪೇಪರೆಲ್ಲ. ನಾನು ಹೇಳ್ಕೊಳ್ತಾ ಇದ್ದೆ, ನೋಡೋಣ ಯಾವ್ದಾರು ಒಂದು ಸಿನಿಮಾ ಮುಂದೆ ಬಂದರೆ ಮಾಡೋಣ ಅಂತ. ಆ ಟೈಮಲ್ಲಿ ಇವರೊಂದು ಮದುವೆದು ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿ ಅದು ವೀಡಿಯೋ ತೋರಿಸಿದ್ರು ನನಗೆ. ಆಗ ಸ್ಟಾರ್ಟ್ ಆಗಿದ್ದು ನಾವಿಬ್ಬರು ಡಿಸ್ಕಷನ್ನು. ಅವಾಗ ಅಪ್ರೋಚ್ ಮಾಡಿದ್ರು ಸೀರಿಯಸ್ ಆಗಿ ಅಪ್ರೋಚ್ ಮಾಡಿದ ತಕ್ಷಣ ನಾನು ಓಕೆ ಮಾಡೋಣ ಅಂತ ಫಸ್ಟ್ ಹೇಳಿದೆ, ಕತೆ ಡೆವಲಪ್ ಮಾಡಿ ನೋಡೋಣ ಅಂತ. ಆಮೇಲೆ ಇದೊಂದು ಕತೆ ಎತ್ಕೊಂಡು ಬಂದರು. ಅಲ್ಲಿಂದ ಸಜೆಷನ್ಸ್ಗಳು ಒಬ್ರಿಗೊಬ್ರು ಸ್ಟಾರ್ಟ್ ಆಯಿತು. ಅವಾಗ ನಾನು ಮಾಡಬೇಕು ಅಂತ ಏನು ತಲೆಯಲ್ಲಿ ಇರಲಿಲ್ಲ, ಏನೋ ಇವತ್ತಲ್ಲ ನಾಳೆ ಏನಾದ್ರು ಮಾಡ್ತಾರೆ ಅಂತ ಅವ್ರಿಗೆ ಸಜೆಷನ್ ಕೊಡ್ತಾಯಿದ್ವಿ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಕೊನೆಗೆ ನನಗೆ ಅಪ್ರೋಚ್ ಮಾಡಿದ್ರು. ಅಪ್ರೋಚ್ ಮಾಡಿದಾಗ ನಾನು ನೋಡೋಣ ಅಂತ ಸ್ವಲ್ಪ ದಿನ ತಳೆದೆ. ಆಫ್ಟರ್ ಒಂದು 6 months ಆದಮೇಲೆ ಒಂದಿಷ್ಟು ಸಾಂಗ್ಸ್ನು ರೆಡಿ ಮಾಡ್ಕೊಂಡು ಬಂದು ಕೂತರು, ಸಾಂಗ್ಸ್ನ ಪಿಚ್ ಮಾಡಿದ್ರು. ಆಗ ನಾನು ಓಕೆ ಮಾಡೋಣ ಅಂತ ಹೇಳಿದೆ. ಅವ್ರಿಗೆ ಏನಂತ ಹೇಳಿದ್ರೆ, ಅವ್ರು ಇಷ್ಟು ವರ್ಷ ಜರ್ನಿಯಲ್ಲಿ ಅವ್ರಿಗೆ ತುಂಬ ಫ್ರೆಂಡ್ಸ್ ಇದ್ದಾರೆ, ಇಂಡಸ್ಟ್ರಿ ಫ್ರೆಂಡ್ಸ್ಗಳಿದ್ದಾರೆ, ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ ಇದ್ದಾರೆ. ಬಟ್ ಮನುಷ್ಯ ಹೋರಾಟ ಅಂತ ನಿಂತಾಗ ಅದೇ ಫಸ್ಟ್ ಸರ್ಕಲ್ ಯಾವತ್ತೂ ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಸೊ ಅವರಲ್ಲೂ ಅದು ಆಯಿತು. ಸೊ ಹೀಗೆ ಸ್ಟಾರ್ಟ್ ಆಗಿದ್ದು. ನನಗೂ ಒಂದು ಆಸೆ ಇತ್ತು, ಅವ್ರಿಗೂ ಆಸೆ ಇತ್ತು, ಎರಡು ಕೂಡ್ತು ಇಲ್ಲಿ ತನಕ ಬಂದಿದ್ದಾರೆ. ಅಂದರೆ ಆರ್ಯನ್ ಇವಾಗ ಕರುಣಾಕರಾಗಿ ನಿಂತಿದ್ದಾರೆ. ಆರ್ಯನ್ ಅವರೀಗ ಕರುಣಾಕರ ಆಗಿ ಬಂದಿದ್ದಾರೆ ನಿಮ್ಮ ಮುಂದೆ. ಮೇಡಮ್, ಈ ಕರುಣಾಕರ ಅನ್ನೋ ಹೆಸರು ಟೈಟಲ್ ಇರುವಂಥದ್ದು ಒಬ್ಬ ಗಂಡಸಿನ ವಿಚಾರವಾಗಿ. ಅಲ್ಲಿ ಟ್ರೈಲರಲ್ಲೂ ಕೂಡ ತಂದೆ ಅನ್ನೋದನ್ನೇ ತೋರಿಸ್ತಾರೆ. ನನ್ನ ತಂದೆ ವಿಲನ್ ಅಲ್ಲ, ಹೀರೋ ಅನ್ನೋದನ್ನು ಕೂಡ ತೋರಿಸ್ತಾರೆ. ಈ ಗಂಡ್ಮಕ್ಳು ಕಥೆಯಲ್ಲಿ ಹೆಂಡತಿಯಾಗಿ ಏನೆಲ್ಲ ಪಾತ್ರ ಮಾಡಬೇಕು? ಯಾಕಂದರೆ ಈಗ ಒಬ್ಬ ಗಂಡ್ಮಗ ಅವ್ರ ನೋವನ್ನ ಹೇಳ್ತಾ ಕೂತ್ಕೊಂಡಿರ್ತಾರೆ, ನಿಮ್ಮ ಪಾಡಿ ನೀವು ಕೂತಿರ್ತೀರ. ಆ ಗಂಡ್ಮಕ್ಳ ಕಥೆ ಒಳಗೆ ನೀವೇನೆಲ್ಲ ಮಾಡ್ತೀರ ಸರ್? ಇಷ್ಟು ದಿನ ಬಂದಿರೋ ಎಲ್ಲ ಪ್ರಾಜೆಕ್ಟ್ಸು, ಅಂದರೆ ಎಲ್ಲ ಪ್ರಾಜೆಕ್ಟ್ಸು ಅಂತ ಹೇಳಲ್ಲ, ಆಲ್ಮೋಸ್ಟ್ ಪ್ರಾಜೆಕ್ಟ್ಸ್ಗಳು ಹೆಣ್ಣು ತಾಯಿ ಮೇಲೇ ಬಂದಿರೋವಂಥದ್ದು. ಗಂಡ್ಮಕ್ಳು ಅವರ ಕಷ್ಟ, ಅವರು ತ್ಯಾಗ, ಅದನ್ನೆಲ್ಲ ತೋರಿಸಿರೋದು ತುಂಬ ಕಮ್ಮಿ ಪ್ರಾಜೆಕ್ಟ್ಸ್ಗಳಲ್ಲಿ ಅಂತ ನಾನು ನೋಡಿರೋದು. ನಮ್ಮ ಪ್ರಾಜೆಕ್ಟು ಕರುಣಾಕರ ಅಂದರೆ ಇದು ಅವನ ಕತೆ ಅಂತ ನಾನು ಹೇಳಲ್ಲ, ಇದು ಪ್ರತಿಯೊಬ್ಬರ ಕತೆ ಅಂತ ನಾನು ಹೇಳ್ತೀನಿ. ಏನಕ್ಕೆ ಅಂದರೆ, ಇವಾಗ ನಿಮ್ಮ ತಂದೆನೋ ಅಥವಾ ನೀವೋ ತಮ್ಮ ಮಕ್ಕಳಿಗೆ ಏನೋ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ, ಅದನ್ನು ಮಾಡಿರೋಕ್ಕಾಗಲ್ಲ. ತನ್ನ ಹೆಂಡತಿಗೆ ಏನೋ ಕೊಡಿಸ್ಬೇಕು ಅಂತ ಅಂದ್ಕೊಂಡಿರ್ತೀರಿ, ಏನೂ ಕೊಡ್ಸೋಕ್ಕಾಗಿರಲ್ಲ. ತಾನು ಎಷ್ಟು ಕಷ್ಟಪಟ್ಕೊಂಡು ತನ್ನ ಸಂಸಾರವನ್ನು ಮುಂದೆ ತರ್ತಾ ಹೋಗ್ತೀರಿ. ಆ್ಯಂಡ್ ಪ್ರತಿಯೊಬ್ಬರ ಮನೇಲಿರುವಂಥ ಪ್ರತಿಯೊಬ್ಬರ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತೀರಿ. ಅದನ್ನು ಜಾಸ್ತಿ ತೋರಿಸ್ತವರು ಇಲ್ಲ. ಈಗ ಅಮ್ಮ ಅಂತ ಬಂದಾಗ ಅಮ್ಮನ ಒಂದು ಪ್ರೀತಿ ಆಗಿರ್ಬೋದು, ಅವರ ಮಮಕಾರ ಆಗಿರ್ಬೋದು, ಆ್ಯಂಡ್ ಅವ್ರು ಮಾಡೋ ತ್ಯಾಗಗಳಾಗಿರ್ಬೋದು, ಪ್ರತಿಯೊಂದೂ ತಾಯಿ ಬಗ್ಗೆ ಎಲ್ಲ ತೋರಿಸಿರೋದುಂಟು. ಬಟ್ ತಂದೆ ಬಗ್ಗೆ ಅಂತ ಬಂದಾಗ ಸ್ವಲ್ಪ ಕಡಿಮೆನೇ ಬಂದಿರೋದು.
ಈ ಒಂದು ಇದ್ರಲ್ಲಿ ನೋಡಿದ್ರೆ ನೀವು ಹೆಂಡತಿ ಪಾತ್ರ ಏನು ಅಂತ ನೀವು ಕೇಳಿದ್ರಿ. ಇದರಲ್ಲಿ ಹೆಂಡತಿ ಅನ್ನೋ ಒಂದು ಪಾತ್ರ ಏನಿದೆ ಅದು ಕಡಿಮೆ ಅನ್ನೋ ಇದಲ್ಲ. ಅವಳು ಒಬ್ಬ ತಾಯಿಯಾಗಿನೂ ಕೂಡ ಇರ್ತಾಳೆ, ಒಬ್ಬಳು ಹೆಂಡತಿಯಾಗಿನೂ ಕೂಡ ಇರ್ತಾಳೆ. ಸೊ ಹೆಂಡತಿ ಅಂತ ಬಂದಾಗ ತನ್ನ ಗಂಡ ಏನೇ ಮಾಡಿದ್ರು ಅವ್ರಿಗೆ ಸಪೋರ್ಟ್ ಮಾಡೋಣ, ಈ ಮನೆ ನಡ್ಸೋಕ್ಕೆ ಇಫ್ ಪಾಸಿಬಲ್ ನಾನು ಸಪೋರ್ಟಾಗಿ ನಿಂತ್ಕೊಳ್ಳೋಣ ಅಂತ ಹೇಳಿ ಹೆಂಡತಿ ಇದ್ದರೆ, ಅದೇ ಹೆಂಡತಿ ಒಬ್ಬ ತಾಯಿಯಾಗಿ ನನ್ನ ಮಗುನ ಆದಷ್ಟು ಪ್ರೊಟೆಕ್ಟ್ ಮಾಡೋಣ, ಅವನ ಜೀವನ ಚೆನ್ನಾಗಿರಲಿ, ನನ್ನ ಕನಸು ನಮ್ಮಿಬ್ಬರ ಕನಸು ಏನೇ ಆಗಿರ್ಬೋದು ಅದು ಇವಾಗ ಬದಿಗೊತ್ತಿ ನಮ್ಮ ಮಕ್ಕಳ ಜೀವನ ಏನಿದೆ ಅಂತ ನೋಡೋಣ ಅಂತ ಹೇಳಿ ಈ ಥರ ಮೈಂಡ್ ಸೆಟ್ಟಲ್ಲಿ ಹೋಗುವಂಥದ್ದು ತಾಯಿ ಅಥವಾ ಹೆಂಡತಿ ಪಾತ್ರ. ಇಷ್ಟವರೆಗೆ ರೀಲ್ ಲೈಫ್ ಬಗ್ಗೆ ಮಾತಾಡಿದರೆ, ನಮ್ಮ ರಿಯಲ್ ಲೈಫಲ್ಲಿ ಏನು ನಡೆಯುತ್ತೆ ಅಂತ ಹೇಳ್ತಾ ಬಂದರೆ ಹೌದು. ಪಾತ್ರದ ಬಗ್ಗೆ, ಈಗ ಅದೇ ರಿಯಲ್ ಲೈಫಿಗೆ ತಗೊಂಡಾಗ ಏನೆಲ್ಲ ಮಾತಾಡಿದ್ರೆ ಅದೇ ಹೆಂಡತಿ ಅದೇ ಗಂಡ ಊಹೆ ಮಾಡ್ಕೊಂಡಾಗ ಹೇಗಿರುತ್ತೆ? ಕಾಲ್ ಮಾಡ್ತಾ ಇದ್ದಾರೆ ಎತ್ಲಾ? ಎತ್ತಿ ಸರ್ ಎತ್ತಿ. ಹಲೋ, ಹೇಳಿ. ಎಲ್ಲಿದ್ರಿ? ನಾನು ಇವಾಗ ಐಕೆ ಹತ್ರ ಹೋಗ್ತಾ ಇದ್ದೀನಿ. ಇವತ್ತು ಇಂಟರ್ವ್ಯೂ ಇದೆ, ಬರಬೇಕು ಅಂತ ಹೇಳಿರಲ್ವ ಸರ್ ನಿಮಗೆ? ಯಾರು? ನಾನು ಯಾವಾಗ? ಇವತ್ತು ಇಂಟರ್ವ್ಯೂ ಇದೆ ಅಂತ ಹೇಳಿದ್ರಲ್ವ ನಿಮಗೆ PRO ರಮಿತ್? ಇವತ್ತಾ? ಹೇಳಿದ್ರು. ಎಲ್ಲಿದ್ದೀರಿ ಮತ್ತೆ ನೀವು? ಬರ್ತೀನಿ. ಹಿಂಗೆ ಹೋಗಿ ಹಿಂಗೆ ಹೋಗಿ. ಅಲ್ಲ ಸರ್ ನೀವು, ಆಯ್ತು, ಹಿಂಗೆ ಹೋಗಿ ನೋಡಿ. ಅಲ್ಲ ನೀವಲ್ಲ ಸರ್ ಇಂಪಾರ್ಟೆಂಟ್ ಹೀರೋ ಆಗಿ. ಹೀರೋ ಆಗಿ ಡೈರೆಕ್ಟ್ ಆಗಿ 2 ಕೆಲಸನ ಮಾಡ್ತಾ ಇದ್ದೀನಿ ನಾನು. ಈಗ ನನಗೆ ಈಗ ಇಂಟರ್ವ್ಯೂ ಏನು ಗೊತ್ತಾ ನನ್ಗೆ, ಸಿನಿಮಾ ನೋಡಿ ಜನ ಬಂದ್ಬಿಟ್ಟು ಚೆನ್ನಾಗಿದೆ ಈ ಸಿನಿಮಾ ನೋಡ್ಬೇಕು ಅಂತ ಹೇಳ್ತಾರಲ್ಲ, ಅದು ನಂಗೆ ದೊಡ್ಡ ಇಂಟರ್ವ್ಯೂ. ನನಗ್ ಬೇಕಾಗಿರೋದು ಅದು. ಈಗ ಸಿನಿಮಾ ಇರೋದು ಏಪ್ರಿಲ್ 3ನೇ ತಾರೀಕು. ಅದು ಗೊತ್ತಾಗಕ್ಕಾದ್ರೂ ನೀವು ಬರ್ಬೇಕಲ್ಲ ಯಾರು ಏನು ಅಂತ. ಹೀರೋಯಿನ್ ಇದಾರಲ್ಲ, ಹೀರೋಯಿನ್ ಹೇಳಿದ್ರಲ್ಲ. ಅಲ್ಲ ಹೀರೋಯಿನ್ ಹಾಕೊಂಡೆ ಸಿನಿಮಾ ಮಾಡ್ತಿದ್ದೆ, ನಿಮ್ಮನ್ನೇ ಹಾಕಬೇಕಿತ್ತು ಮತ್ತೆ ನಾನು. ಈಗ ಅದೇ ಡೈರೆಕ್ಟರ್ ಇದನ್ನೆಲ್ಲ. ಎಲ್ಲಿದ್ದೀರಿ ನೀವು? ಇಲ್ಲಿ ಬರ್ಬೇಕಲ್ವ ಸರ್ ಕ್ಯಾಮ್ರಾ ಮುಂದೆ? ಇಲ್ಲಿ ಕೇಳ್ತಾವ್ರೆ ಈಗ ಅವರು ಇಂಟರ್ವ್ಯೂ. ಇವಾಗ ಇಂಟರ್ವ್ಯೂ ಆಂಕರ್ ಕೇಳೋ ಪ್ರಶ್ನೆಗೆ ಉತ್ತರ ಏನು ಕೊಡೋದು? ಸರಿ ಆಯ್ತು, ನಾನು ಬಂದು ನೈಟ್ ಎಷ್ಟೊತ್ತಾದ್ರೂ ಹಾಕಿ ನಾನು ಮುಗಿಸ್ತೀನಿ. ಏನು ಮುಗಿಸ್ತೀರಾ? ಇಂಟರ್ವ್ಯೂ ಮುಗಿಸ್ತೀನಿ. ಅವ್ರ ಹಂಗಾರೆ ಖಾಲಿ ಕೂತಿದಾರ ಅಂತ ಕೇಳ್ತಾ ಇದಾರೆ. ಯಾರು? ಅವ್ರ ಆಂಕರ್. ನಾವು ಖಾಲಿ ಕೂತಿರ್ತೀವ ಸರ್ ಅವ್ರು ಬರೋ ತನಕ ಇಲ್ಲಿ ಅಂತ ಹೇಳ್ತಾ ಇದಾರೆ. ಇಲ್ಲ, ಹೀರೋಯಿನ್ ಮಾಡೋದಾದ್ರೆ ಮಾಡ್ತೀವಿ. ನಿಮ್ ಮನೆಲ್ಲ ಕೊಟ್ಟಿದ್ದನಲ್ಲ ಇಂಟರ್ವ್ಯೂಗಳನ್ನೆಲ್ಲ. ಇವ್ರಿಗೆ ಕೊಡ್ಬೇಕಲ್ವ ಸರ್? ಅವ್ರು ಬೇರೆಯವ್ರು ಕೊಟ್ಟಿದ್ದು ಬೇರೆಯವ್ರಿಗೆ ಅಂತಾರೆ. ಈಗ ನಾವು ಮಧ್ಯದಲ್ಲಿ ಸಿಗಾಕೊಂಡು ಏನ್ ಮಾಡೋಣ? ಈಗ PRO ಸಡನ್ ನನಗೆ ಬೆಳಗ್ಗೆ ಅಪ್ಡೇಟ್ ಮಾಡಿರೋದು. ನನಗೆ ಇದು ನಿನ್ನೆ ಪ್ಲಾನ್ ಇಟ್ಕೊಂಡಿರೋದು. ಸೊ ಡಿಸ್ಟ್ರಿಬ್ಯೂಟರ್ ಬಂದ್ಬಿಟ್ಟು ಅಲ್ಲಿ ಅಗ್ರಿಮೆಂಟ್ ಮಾಡ್ಬೇಕು ಸರ್, ಮತ್ತೆ ಲೇಟ್ ಆಗ್ಬಿಡುತ್ತೆ, ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಅಲ್ಲಿ ಔಟ್ಪುಟ್ ಇರ್ಬೇಕು, ಕ್ಯೂಬ್ಗೆ ಹೋಗ್ಬೇಕು, UFA ಹೋಗ್ಬೇಕು. ಈಗ ಅವರಲ್ಲಿ ಆಂಕರ್ ನೆಗೆಟಿವ್ ಮಾಡ್ಲಾ ಅಂತ ಕೇಳ್ತಾ ಇದಾರೆ. ಯಾರ ಮೇಲೆ? ಇನ್ನು ಸಿನಿಮಾದ ಒಂದು ಕಂಟೆಂಟ್ ಸಿಕ್ತು ನಮ್ಗೆ, ಪ್ರಚಾರಕ್ಕೆ ಬಾರದ ಕರ್ನಾಕರ ಅಂತ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ನಾನು ಇರೋದೇ ಬರಕ್ ಹೇಳಿ ಹಂಗಾದ್ರೆ. ಅದನ್ನ ಉಲ್ಟಾ ಹೋಗ್ಬಿಟ್ಟು ಕರ್ನಾಕರನ ಹುಡಿಕೊಂಡು ಹೋದ ಜಾಗ ಅಂತ ಮಾಡ್ತೀನಿ ಹಂಗಾರೆ. ಯಾಕಾಗಲ್ವಾ? ಯಾರು ಮಾಡಕ್ಕಾಗಲ್ವಾ ಅವ್ರಿಗೆ? ಯಾಕಾಗ? ಅಲ್ಲ ಸರ್, ಕರ್ನಾಕರನ ಹುಡಿಕೊಂಡು ಹೋಗಿ ಇಂಟರ್ವ್ಯೂ ಮಾಡಿ ಅಂತ ಕೊಡ್ಲಿ, ಪಾಸಿಟಿವ್ ಕೊಡ್ಲಿ, ಯಾಕೆ ನೆಗೆಟಿವ್ ಕೊಡ್ಬೇಕು? BP ರೇಸ್ ಐತೈತೆ. ಸುಮ್ನಿರ್ರಿ, ಇನ್ನೂ ಐತೆ, ಇನ್ನೊಂದು 3 ದಿನ ಬೇಕು ರಿಲೀಸ್ ಆಗಕ್ಕೆ. BP ಜಾಸ್ತಿ ಮಾಡ್ಕೊಂಡ ಮೇಲೆ BP ಎಲ್ಲ ಇರೋದ್ ಕೆಲ್ಸ ಅಷ್ಟಿದೆ ನನಗೆ. ಈಗ ಇಂಟರ್ವ್ಯೂ ಮಾಡ್ತಾ ಕೂತ್ಕೊಂಡ್ರೆ ಬೇಡ. ಸಿನಿಮಾ ರಿಲೀಸ್ ಆದ್ಮೇಲೆ ಅಲ್ಲೇ ಥಿಯೇಟರ್ ಮುಂದೆ ಕೂತಿರ್ತೀನಿ, ಅಲ್ಲೇ ಮಾಡ್ಕೊಳ್ಳೋದಕ್ಕೆ ಹೇಳಿ. ಅವಾಗ ಅವ್ರಿಗೆಲ್ಲ ಟೈಮ್ ಇರಲ್ಲ. ಹಾಗೆ ಆಡಿಯನ್ಸ್ ಕೇಳಬೇಕು, ನಿಮ್ಮನ್ನ ಕೇಳಕ್ಕಾಗಲ್ಲ. ಆಗ ಯಾರು? ಆಡಿಯನ್ಸ್ ಕೇಳಬೇಕು. ಮುಗಿದ್ಮೇಲೆ ನನ್ನ ಕೇಳಿ ಬಿಡಿ ಕೊನೆಗೆ. ಆಡಿಯನ್ಸ್ ಎಲ್ಲ ಮುಗಿಸ್ಕೊಳ್ಳಿ ಸಾಕು. ಅವ್ರು ಹೇಳ್ತಾ ಇದಾರೆ 7 ಸಿನಿಮಾ ರಿಲೀಸ್ ಆಗುತ್ತೆ, ನಿಮ್ಮೊಬ್ಬರದ್ದು ಎಲ್ಲಿ ಕೇಳೋದು ನಾವು ಅಂತ ಹೇಳ್ತಿದ್ದಾರೆ. 7 ಸಿನಿಮಾಗೆ ಇವರೇ ಹೋಗ್ತಾರಂತ? ಅವರೇ ಹೋಗ್ಬೇಕಂತೆ, ಟಾರ್ಗೆಟ್ ಕೊಟ್ಟಿದಾರಂತೆ. ಅಲ್ಲ ಸರ್, ಅದು ಹೆಂಗೆ? ಅದು ಲಾಜಿಕ್ ಇಲ್ವರ್ಗೆ. 7 ಸಿನಿಮಾ ಒಂದೇ ಥಿಯೇಟರ್ ಒಂದೇ ಮಾಲಲ್ಲಿ ಇರುತ್ತೆ ಅಂತ ಅನ್ಕೊಳ್ಳಿ, ಒಂದೇ ಟೈಮಿಂಗ್ ಅಲ್ಲಿ. ಈಗ ಎಷ್ಟು ಗಂಟೆಗೆ ಸಿಗ್ತೀರಾ ಅಂತ ಕೇಳ್ತಾ ಇದಾರೆ. ಈಗ ಇನ್ನೂ ಆಗುತ್ತೆ, ಇನ್ನೂ 1-2 ಅವರ್ ಆಗುತ್ತೆ. ನಾನು ಐಕೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ಐಟಮ್ಸ್ ತಗೊಂಡು ಬನಶಂಕರಿಗೆ ಹೋಗಿ ಕೊಟ್ಟು ಅಲ್ಲಿ ಸ್ವಲ್ಪ ಕಂಟೆಂಟ್ ಎಲ್ಲ ಕೊಟ್ಟು ನಾನು ಬರೋದಿದೆ. ಸರಿ, ಈಗ ಅವ್ರು ಹೇಳ್ತಾರಂತೆ ಆ ಜಾಗಕ್ಕೆ ಹೋಗ್ತೀರಾ? ಎಷ್ಟು ಗಂಟೆ ಸರ್? 12:30 ಆಗುತ್ತಂತೆ. ನೈಟ್ 12:30 ಮಾಡ್ಬೋದು ಅಂತ ಕೇಳ್ತಾರೆ. ಅಯ್ಯೋ, ಬೆಳಗಿನ ಜಾವದವರೆಗೂ ಮಾಡ್ತಾರೆ ಹೇಳಿ. ನಾನು ರೆಡಿ ಇದ್ದೀನಿ, ಅವ್ರು ರೆಡಿ ಅವ್ರ ಕೇಳಿ. ಅವ್ರು ರೆಡಿ ಅಂತೆ. ಹೇಳಿದ ಲೊಕೇಶನ್ಗೆ ಬರ್ತಾರೆ ಕೇಳಿ ಸರ್. ಹೇಳಿದ ಲೊಕೇಶನ್ಗೆ ಬರ್ತೀರಾ ಅಂತ ಕೇಳ್ತಾರೆ. ಬರೋಣ, ಏನು ಹೆದರಿಕೆನಾ? ಸರಿ, ರಾತ್ರಿ ಹೇಳ್ತಾರಂತೆ ಬನ್ನಿ ಅಲ್ಲಿ ಯಾವುದೋ ಒಂದು ಒಂಟಿ ಸ್ಮಶಾನದಲ್ಲಿ ಡಿಫ್ರೆಂಟ್ ಆಗಿ ಮಾಡೋಣ ಅಂತಾರೆ. ಅಲ್ಲೂ ಒಂದು ಮಾಡೋಣ ಬಿಡಿ ಹಂಗಾರೆ.
ಆಯ್ತು ಬೇಗ ಬನ್ನಿ ಸರ್. ಆಯಿತು, ನೀವು ನಮ್ಗಿಲ್ಲ ಆಗಲ್ಲ, ಇವ್ರನ್ನ ಹ್ಯಾಂಡ್ಲ್ ಮಾಡೋಕ್ಕಾಯ್ತಲ್ಲ, ಬನ್ನಿ ಬೇಗ. ಅಲ್ಲಿ ಇವ್ರು ಹೀರೋಯಿನ್ ಮಾಡ್ತಿರ್ಬೇಕಾರೆ ಅವ್ರು ಮಾತಾಡ್ತಾರ ಅವ್ರು ಚೆನ್ನಾಗಿ. ಸರ್ ನೀವ್ ಮಾತಾಡ್ಬೇಕಾದ್ರೆ ನನ್ನನ್ನು ಯಾಕೆ ಸರ್ ತೋರಿಸ್ತೀರಾ? ನೀವ್ ಮಾತಾಡಿ. ಇಲ್ಲ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರ, ನೋಡಿದೀನಿ ಹಾ ಇಂಟರ್ವ್ಯೂ ಎಲ್ಲ ನೋಡಿದಿನಲ್ಲ, ಚೆನ್ನಾಗಿ ಮಾತಾಡ್ತೀರಾ. ಅದಕ್ಕೆ ನಿಮ್ಗೇನೆ ಬಿಟ್ಟಿದ್ದು, ಅದಕ್ಕೆ ನಿಮಗೆ ಬೆಳಗ್ಗೆ ಮೆಸೇಜ್ ಆಗ್ತದೆ ಇನ್ ಟೈಮಿಗೆ ಬಂದ್ಬಿಡಿ, ಅವರು ಚಾನಲ್ ಸರ್ ಎಲ್ಲ ಬಂದ್ಬಿಡ್ತಾರೆ ಅಂತ ಹೇಳಿ. ನಾನು ಈ ಕಡೆ ಸ್ವಲ್ಪ ಬಿಸಿ ಆಗಿದ್ದೀನಿ. ನಾನು ಇವಾಗ ಸಂತೋಷ್ ಸರ್ ಹತ್ರ ಹೇಳಿದಿರಿ, ನೋಡಿ ಸರ್ ಹೀರೋ ಅವರು ಬಂದಾಗ ಕರ್ಸ್ಕೊಳ್ತೀರಾ, ಅವ್ರು ಬರ್ದೇ ಇದ್ದಾಗ ಹಿಂಗ್ ಬಿಟ್ಬಿಡ್ತೀರಾ, ನಾಳೆ ನಾನು ಬರಲ್ಲ ಅಂತ ಹೇಳಿದೀನಿ. ನಾಳೆ ಇಂಟರ್ವ್ಯೂ ಇಲ್ಲ, ನಾಳೆ ನೆಕ್ಸ್ಟ್ ಇಂಟರ್ವ್ಯೂ ಇದ್ದಾಗ ನಾನು ಬರಲ್ಲ. ನಾನು ಇರ್ತೀನಲ್ಲ ಅವಾಗ. ಅದೇ ನೀವು ಮಾಡ್ಕೊಳ್ಳಿ, ನೀವು ಮಾಡ್ಕೊಳ್ಳಿ, ನಾನು ಬರಲ್ಲ ಸರ್. ಅಷ್ಟೇ, ನಾನ್ ಬರಲ್ಲ. ಇಲ್ಲ ಸರ್, ನಾನು ಬರಲ್ಲ. ಆಯ್ತು ಸರ್, ಬನ್ನಿ. ಆಯ್ತು, ಟಾಟಾ, ಬಾಯ್ ಬಾಯ್. ಸರಿ, ಇಲ್ಲೇ ಹೇಳ್ಬಿಡ್ಬೇಕಂತ ಹೇಳಿ ಕಟ್ಟೆ ಮಾಡ್ತು. ಓಡಾಡ್ತಾ ಇದ್ದಾರೆ ಸರ್ ಸಿಕ್ಕಾಬಿಟ್ಟೆ. ಅಂದ್ರೆ ಏನಾಗುತ್ತೆ, ಕೆಲಸ ಹಂಚ್ಕೊಂಡು ಮಾಡ್ಬೇಕಾಗತ್ತೆ, ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಪಾತ್ರ ಅಂತ ಬಂದಾಗ ನೀವು ಪಾತ್ರ ಅಂತ ಓಕೆ, ನಿಮ್ಮನ್ನೇ ಮಾತಾಡ್ಸೋದು ಹೇಳಿದ್ದಾರೆ, ಡೈರೆಕ್ಟರ್ ಹೇಳಿದ್ದಾರೆ. ರಿಯಲ್ ಆಗಿ ಇದನ್ನ ನಾವು ನೋಡಿದ್ರೆ ಪಾತ್ರದಲ್ಲೂ ಕೂಡ ನಾವು ಇದನ್ನೇ ಮಾಡಿದೀವಿ. ಈಗ ನನ್ನ ನಾನು ಪರ್ಸನಲ್ ಕೇಳಿದ್ದು ಪಾತ್ರ ಬಿಟ್ಟು ಹಾ ಪರ್ಸನಲ್ ಆಗಿ ಊಹೆ ಮಾಡ್ಕೊಂಡಾಗ ಆ ಜೀವನವನ್ನ. ಸರ್, ಊಹೆ ಮಾಡ್ಕೊಳಕ್ಕೆ ನನ್ಗೆ ಇನ್ನೂ ಮದ್ವೆ ಆಗಿಲ್ಲ ಸರ್. ಮದ್ವೆ ಸೆಟ್ ಆಗಿದೆ, ಹೌದು. ಹಂಗಂತ ಹೇಳಿ ಇದನ್ನೆಲ್ಲ ನಾನು ಎಲ್ಲಿಂದ ಯೋಚನೆ ಮಾಡಕ್ ಅದೇ ತರ ಕರುಣಾಕರ ತರ ಗಂಡ, ಒಬ್ಬ ಮಗ, ಆ ಲೈಫು, ಆ ಮಮತಾ ತರ ಬಜಾರಿ, ನೀವು ಪ್ರಶ್ನೆಗಳನ್ನ ಕೇಳೋದು, ಬೈಯೋದು, ಕನ್ಸುಗಳಿಗೆ ಸಪೋರ್ಟ್ ಮಾಡಿಲ್ಲ ಅಂತ ಜಗಳಾಡೋದು. ಕರುಣಾಕರ ಅಂದ್ರೆ ಆರ್ಯನ್ ಬದಲು ರಾಣ ಅವರಿದ್ರೆ ಹೀಗಿದೆ. ರಾಣವ್ ಅವರಿದ್ರೆ ಹೌದು, ಅವರಿದ್ರೆ ನಾರ್ಮಲ್ ಆಗಿ ಹೀಗೆ ಇರುತ್ತೆ. ಅಂದ್ರೆ ಇಲ್ಲಿ ಸಿನಿಮಾ ಥರ ನಾನು ಬಾಯಿ ಬಡ್ಕಿ ಅಲ್ಲ. ಸೊ ನಾರ್ಮಲ್ ಆಗಿನೇ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಬಾಯಿ ಬಡ್ಕೆ ಆಗಿದ್ದಿದ್ರೆ ತುಂಬ ಕಷ್ಟ ಆಗ್ತಿತ್ತು. ಅವ್ರು ತುಂಬ ಕೋಪಿಷ್ಟ. ಸೊ ಅವ್ರ ಜೊತೆ ಸಂಸಾರ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ಹಾಗಿರದೇ ಇರೋ ಕಾರಣ ಇಟ್ಸ್ ಈಸಿ ಟು ಮ್ಯಾನೇಜ್ ಅಂತ ನನಗನ್ಸುತ್ತೆ. ಸರ್, ಈಗಿನ ಕಪಲ್ಸು ಅವ್ರದ್ದೇ ಅಂತ ರಿಲೇಷನ್ಶಿಪ್ಪು, ಏನೇನೋ ರಿಲೇಷನ್ಶಿಪ್ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ. ಅದೇನೋ ಬ್ಯಾಕ್ ಅಂತ ಏನಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ ಅದು. ಈಗಿನ ಕಪಲ್ಸಿಗೆ ಈ ಸಿನಿಮಾ ಏನು ಹೇಳುತ್ತೆ ಸರ್? ಇವತ್ತು ಸಣ್ಣ ಪುಟ್ಟದ್ಗೆಲ್ಲ ಡಿವೋರ್ಸ್ ಮಾಡ್ಕೊಳ್ತಾರೆ, ಗೊರಕೆ ಹೊಡೆದ್ರೆ ಡಿವೋರ್ಸ್ ಮಾಡ್ತಾರೆ, ಇಷ್ಟಪಟ್ಟಿದ್ದು ಕೊಡಿಸಿಲ್ಲ ಅಂದರೆ ಡಿವೋರ್ಸ್ ಮಾಡ್ತಾರೆ. ಯಾಕೆ, ಏನು ರೀಲ್ಸ್ ಮಾಡ್ತಿದ್ರೆ ಅದಕ್ಕೆ ಸಾಯಿಸ್ಬಿಡ್ತಾರೆ, ಇಲ್ಲ ರೀಲ್ಸ್ ಜಾಸ್ತಿ ಮಾಡ್ತಾರೆ ಅಂದರೆ ಡಿವೋರ್ಸ್ ಕೊಟ್ಟೋಗ್ತಾರೆ. ಇದೆಲ್ಲ ಜನಗಳನ್ನ ನೋಡಿದಾಗ ಅಂಥವ್ರಿಗೆ ಸಿನಿಮಾ ನೋಡಿದ್ರೆ ಇದು ಗಂಡ ಮತ್ತು ಹೆಂಡತಿಯ ವ್ಯಾಲ್ಯೂಸ್ ಏನು ಅಂತ ತೋರಿಸುತ್ತೆ. ಹೇಗೆ ನಾವು ಕಷ್ಟಕರ ಸನ್ನಿವೇಶಗಳಲ್ಲಿ ಒಬ್ರಿಗೊಬ್ರು ಆಶ್ರಯಾಗಿ ನಿಲ್ಲಬೇಕು. ಲೈಫ್ ಅನ್ನೋದು ಏನಂದರೆ ಒಂದು ತೋಣಿ ಇದ್ದಂಗೆ, ಇಬ್ಬರು ಕೈಲೂ ಇರುತ್ತೆ. ಅವ್ರೇನಂತ ಹೇಳಿದ್ರೆ ಇಬ್ಬರು ಒಟ್ಟಿಗೆ ಹರಿಗೊಲ್ಲಂತೀವಲ್ಲ, ಅದನ್ನು ನಡೆಸಿದ್ರೇ ಅವರು ದಡ ಸೇರೋಕ್ಕಾಗೋದು. ಯಾರೋ ಒಂದು ದಿಕ್ಕಿಗೆ ಇನ್ನೊಬ್ರು ಒಂದು ದಿಕ್ಕಿಗೆ ಮಾಡಿದಾಗ ಅದು ಕರೆಕ್ಟ್ ದಿಕ್ಕಲ್ಲಿ ಹೋಗಿ ಒಂದು ಪಾಯಿಂಟಲ್ಲಿ ನಿಲ್ಲಲ್ಲ, ಅದು ಅಲ್ಲೇ ಮುಳುಗೋಗ್ಬಿಡುತ್ತೆ. ಸೊ ಅಂಥವ್ರು ಏನಂದರೆ ಈ ಸಿನಿಮಾ ನೋಡಿದಾಗ ಡೆಫಿನೆಟ್ಲಿ ಅಟ್ಲೀಸ್ಟ್ ಒಂದು ಅರ್ಥ ಮಾಡ್ಕೊಳ್ತಾರೆ ಅನ್ನೋದು ನನ್ನ ಭಾವನೆ. ಮೇಡಮ್, ಫ್ಯಾಮಿಲಿ ಕೂತು ನೋಡೋ ಅಂಥದ್ದು ಸೀರಿಯಲ್, ಆ ಫೀಲ್ಡಲ್ಲಿ ಇದ್ರಿ ಇಷ್ಟು ದಿನ. ಇವಾಗ ಬೆಳ್ಳಿತೆರೆ, ಆ ಫ್ಯಾಮಿಲಿ ಅವ್ರನ್ನೆಲ್ಲರನ್ನು ಬೆಳ್ಳಿತೆರೆ ಹತ್ರ ಕರ್ಕೊಬರ್ಬೇಕು ಅಂದರೆ ಚಿತ್ರಮಂದಿರಕ್ಕೆ ಕರ್ಕೊಬರ್ಬೇಕು. ಏನು ಚೇಂಜಸ್ ಮಾಡ್ಕೊಂಡಿದ್ದೀರ ಸರ್? ಇದು ನನ್ನ ಮೊದಲನೇ ಸಿನಿಮಾ ಅಲ್ಲ, ಇದು ನನ್ನ 5ನೇ ಸಿನಿಮಾ. ಸೊ ಹಿಂದೆನೂ ಕೂಡ ನಾನು ಸಿನಿಮಾಸ್ ಮಾಡಿದ್ದೀನಿ, ಸೀರಿಯಲ್ಸ್ ಕೂಡ ಮಾಡಿದ್ದೀನಿ. ಭಾರ್ಗವಿಯಾಗಿ ಕಂಡ ಮೇಲೆ ಇದು ಮೊದಲನೇ ಸಿನಿಮಾ ನಿಮಗೆ? ಇಲ್ಲ, ಭಾರ್ಗವಿಯಾಗಿ ಕಂಡ ಮೇಲೆ ಇದು 2ನೇ ಸಿನಿಮಾ. ಭಾರ್ಗವಿಯಾಗಿ ಕಂಡ್ಮೇಲೆ ನಂದು ಇನ್ನೊಂದು ಸಿನಿಮಾ ಲಾಸ್ಟ್ ಇಯರ್ ಒಂದು ರಿಲೀಸ್ ಆಯಿತು, ಪಾಯವಿದ ಎಚ್ಚರಿಕೆ ಅಂತ. ಅದಾದಮೇಲೆ ಇದು ನನ್ನ 2ನೇ ಸಿನಿಮಾ. ಸೊ ಇದಕ್ಕೆ ಬೇಕಾದಂಥ ಪ್ರಮೋಷನ್ಸ್ ಎಲ್ಲ ನಾವು ಮಾಡ್ತಿದ್ದೀವಿ, ಬೇರೆ ಬೇರೆ ಕಡೆ ಒಂದು ಹೆಲ್ಪನ್ನು ತಗೊಳ್ತಾ ಇದ್ದೀವಿ ರೀಚ್ ಆಗಲಿಕ್ಕೆ, ರೀಲ್ಸ್ಗಳ ಮುಖಾಂತರ. ಏಕೆಂದರೆ ಇವಾಗ ಸೋಷಿಯಲ್ ಮೀಡಿಯಾ ತುಂಬಾ ಸ್ಟ್ರಾಂಗ್ ಆಗಿದೆ. ಅವಾಗೆಲ್ಲ ಪೇಪರು, ರೇಡಿಯೋ, ಟಿ ವಿ ಹೇಗೆ ಸ್ಟ್ರಾಂಗ್ ಆಗಿತ್ತು, ಇವಾಗಿನ ಜನ್ರೇಷನಲ್ಲಿ ಸೋಷಿಯಲ್ ಮೀಡಿಯಾ ತುಂಬಾ ಸ್ಟ್ರಾಂಗ್ ಆಗಿದೆ. ಸೊ ಅದ್ರ ಮೂಲಕ ನಾವು ಎಷ್ಟು ರೀಚ್ ಆಗೋಕ್ಕೆ ಸಾಧ್ಯನೋ ಅಷ್ಟು ರೀಚ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಸೀರಿಯಲ್ಸ್ ಅಂತ ಬಂದಾಗ ಎಲ್ಲರ ಮನೇಲೂ ಟಿ ವಿ ಇರುತ್ತೆ, ಯಾವುದೋ ಒಂದು ಅಡ್ವರ್ಟೈಸ್ಮೆಂಟು ಏನೋ ಬಂದಾಗ ಇಷ್ಟೊತ್ತಿಗೆ ಬರುತ್ತೆ ನೋಡಿ ಅಂತ ಹೇಳಿ ಎವ್ರಿ ಡೇ ಟೆಲಿಕಾಸ್ಟಿಗೆ ಅದು ರೆಡಿ ಆಗುತ್ತೆ. ಬಟ್ ಸಿನಿಮಾ ಅನ್ನೋದು ಒಂದೇ ಸಲ ಬರೋದು.
ಲೈಕ್ ಅದನ್ನು ಕತೆ ಮೂಲಕ ಹಿಡಿದಿಟ್ಕೊಳ್ಳುವಂಥ ಒಂದು ಸ್ಟೋರಿ ಆದಾಗ ಜನರನ್ನು ಅಂದರೆ ಫಸ್ಟ್ ಟೈಮ್ ಜನರನ್ನ ಕರೆಸಿ ಕೂರಿಸೋವರೆಗೂ ನಮಗೆ ಅದು ಪ್ರಾಬ್ಲಮ್ ಆಗುತ್ತೆ. ಬಟ್ ಜನ ಬಂದು ಕೂತ್ಕೊಂಡು ಈ ಸಿನಿಮಾ ಚೆನ್ನಾಗಿದೆ ಅಂತ ಯಾವಾಗ ಅವ್ರ ಮೈಂಡಿಗೆ ಕೂತ್ಕೊಳ್ಳುತ್ತೋ ಅದು ಬಾಯಿಂದ ಬಾಯಿಗೆ ಹೋಗಿ ಅದು ಒಳ್ಳೆ ಪ್ರಮೋಷನ್ ಆಗಿ ಒಂದು ಒಳ್ಳೆ ಹಂತಕ್ಕೆ ರೀಚ್ ಆಗುವಂಥದ್ದು. ಸೊ ಈ ಥರ ಇದು ಮಾಡಿದ್ರೆ ಸಿನಿಮಾಗೂ ಸೀರಿಯಲ್ಗೂ ಸ್ವಲ್ಪ ಪ್ರಮೋಷನ್ ವೈಸ್ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಬಟ್ ಸಿನಿಮಾ ಒಂದ್ಸಲ ಬರೋದಾಗಿರೋದ್ರಿಂದ ಸ್ವಲ್ಪ ಹಿಡಿದು ಕೂರಿಸೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಎತ್ಕೊಡುತ್ತೆ ಅಂತ ನನಗೆ ಅನ್ಸುತ್ತೆ. ಓಕೆ, ತುಂಬ ಚೆನ್ನಾಗಿ ಹೇಳಿದ್ರಿ. ಹೇಳ್ತಾ ಇದ್ದವಾಗ ಒಂದು ಮಾತು ಹೇಳಿದ್ರಿ, ಕರ್ಕೊಬಂದು ಕೂರ್ಸೋದು ಒಂದು ಪ್ರಯತ್ನ ಆದರೆ ಕೂರ್ಸಿದ್ಮೇಲೆ ಕಂಟೆಂಟ್ ಮೇಲೆ ನಿನಗೆ ಹೋಗುತ್ತೆ. ಆ ಕಂಟೆಂಟ್ ನಾನು ಕರುಣಾಕರದಲ್ಲಿ ಏನಿದೆ ಈಗ ಒಂದು ಸಿನಿಮಾ ಅಂತ ಬಂದಾಗ ಇವಾಗಿನ ಜನ್ರೇಷನ್ನಲ್ಲಿ ಜಾಸ್ತಿ ನೋಡೋದು ಗ್ಲಾಮರ್ ಆಗಲಿ ಅಥವಾ ಏನೋ ಒಂದು ವರ್ಕ್ ನೋಡ್ತಾರೆ, ಹೌದು ಕ್ಯಾಮ್ರಾ ವರ್ಕು ಇದನ್ನೆಲ್ಲ ನೋಡ್ತಾರೆ, ಹೌದು. ಬಟ್ ಮೇಜರ್ ಆಗಿ ನೋಡೋದು ಕಂಟೆಂಟ್, ಒಂದು ಸ್ಟೋರಿ, ಅದನ್ನು ಹೇಗೆ ನಾವು ಜನರಿಗೆ ತಲುಪ್ಸೋಕ್ಕೆ ಟ್ರೈ ಮಾಡಿದ್ವಿ ಅನ್ನೋದೊಂದನ್ನು ನೋಡ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡಿದ್ರೆ ಆ ಒಂದು ನಿಟ್ಟಿನಲ್ಲಿ ಅಂತ ಅಲ್ಲ, ಎಲ್ಲ ಥರನೂ ನೋಡಿದ್ರು ಕೂಡ ನಮ್ಮ ಕರುಣಾಕರ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಅಂದರೆ ನಾನು ಕಂಪ್ಲೀಟ್ ಸಿನಿಮಾ ನೋಡಿಲ್ಲ, ನನ್ನ ಪೋರ್ಷನ್ಸ್ ಏನಿದೆ ನಾನು ಅದು ಡಬ್ಬಿಂಗಲ್ಲಿ ನೋಡಿದೆ, ಇವ್ರು ನನಗೂ ತೋರಿಸಿಲ್ಲ. ನೀವು ನನಗೆ ಒಂದು ರಿವ್ಯೂ ಕೊಡಬೇಕು ಅಂತ ಹೇಳಿ ನನಗೂ ಇನ್ನೂ ಸಿನಿಮಾ ತೋರಿಸಿಲ್ಲ. ಬಟ್ ನಾನು ನೋಡಿರೋದ್ರಲ್ಲಿ ಅಂದರೆ ಶೂಟಿಂಗಲ್ಲಿ ನಾನು ಎವ್ರಿಡೇ ಇರ್ತಾ ಇದ್ದೆ, ಯಾವ ಪಾಯಿಂಟಲ್ಲೂ ನಾನು ಮಿಸ್ ಆಗಿಲ್ಲ. ಒಂದೆರಡು ದಿನ ಯಾವುದಾದ್ರು ಮಿಸ್ ಆದಾಗ ನಾನು ಅವಾಗ ಏನಾಯಿತು ಅನ್ನೋದನ್ನು ನಾನು ತಿಳ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಸಲ ಹೋಗಿದ್ದೀನಿ ಕೂಡ ಸೆಟ್ಗೆ, ನಂದು ಇರಲಿಲ್ಲ ಅಂದ್ರೂ ಕೂಡ ಒಂದು ಸಲ ಹೋಗಿದ್ದೀನಿ. ಬಟ್ ಸ್ಟೋರಿ ವೈಸ್ ಅಂತ ಎಲ್ಲ ನೋಡಿದಾಗ ಪ್ರತಿಯೊಂದು ಪಾಯಿಂಟೂ ಕೂಡ ನಿಜ ಜೀವನಕ್ಕೆ ಆಧಾರಿತವಾಗೇ ಇದೆ ನಮ್ಮ ಸಿನಿಮಾ. ಕೂತ್ಕೊಂಡು ನೋಡ್ತಿರ್ಬೇಕಾದ್ರೆ ಹೌದಪ್ಪ ಇದು ಈ ಸೀನು, ಈ ಒಂದು ಸಿನಿಮಾ ನನ್ನ ಜೀವನದಲ್ಲೂ ನಡೆದಿತ್ತು, ಅಥವಾ ನನ್ನ ತಂದೆ ಈ ಥರ ಕಷ್ಟಪಡ್ತಿದ್ರು, ನಮ್ಮ ತಾಯಿ ಈ ಥರ ಕಷ್ಟಪಡ್ತಿದ್ರು ಅಂತ ಒಂದು ಇಮ್ಯಾಜಿನೇಷನ್ ಹೋಗುತ್ತೆ, ಅಂದರೆ ಕಣ್ಮುಂದೆ ಬಂದು ಹೋಗುತ್ತೆ ಪ್ರತಿಯೊಂದೂ ಕೂಡ. ಒಂದು ಪಾಯಿಂಟಲ್ಲಿ ಕಣ್ಣೀರು ಕೂಡ ಬರ್ಬೋದು, ಅಷ್ಟು ಇಂಪ್ಯಾಕ್ಟನ್ನು ಕೊಡುವಂಥ ಸಿನಿಮಾ ನಮ್ಮದು. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ಸಿನಿಮಾಗೆ ಯು ಸರ್ಟಿಫಿಕೇಟ್ ಸಿಕ್ಕಿದೆ, ದಟ್ಸ್ ಅ ಪ್ರೌಡ್ ಥಿಂಗ್ ಫಾರ್ ಅಸ್. ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಯಾರು ಬೇಕಾದ್ರೂ ಕೂತ್ಕೊಂಡು ನೋಡುವಂಥ ಸಿನಿಮಾ. ಆ್ಯಂಡ್ ನಮ್ಮ ಪಾಪ್ಕಾರ್ನ್ ಸಿನಿಮಾಸ್ ಕಡೆಯಿಂದ ಸ್ಕೂಲ್ ಮಕ್ಕಳಿಗೆಲ್ಲ ಫ್ರೀ ಟಿಕೆಟ್ಸ್ ಅಂದರೆ ಒಂದು ಚಿಕ್ಕ ಅಮೌಂಟ್ ತೊಗೊಂಡು ಟಿಕೆಟ್ಸ್ ಕೂಡ ವಿತರಣೆ ಮಾಡಿರೋದುಂಟು, ಮಕ್ಕಳು ಸಿನಿಮಾನ ನೋಡಲಿ ಬಂದು ಅಂತ ಹೇಳಿ. ಸೊ ಈ ಥರ ಎಲ್ಲ ನಾವು ಪ್ರಮೋಷನ್ಸ್ಗೆ ರೆಡಿ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಕಂಟೆಂಟ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ ಅಂತ ನಾನು ನಂಬ್ತೀನಿ. ಸರ್, ನೀವು ಅವಾಗಲೇ ಹೇಳಿದ್ರಿ ಸಿನಿಮಾ ಮೇಲೆ ತುಂಬ ಆಸಕ್ತಿ ಇತ್ತು, ಸಿನಿಮಾಗೋಸ್ಕರ ಬರವಣಿಗೆ ಇತ್ತು, ಸಿನಿಮಾಗಳನ್ನ ನೋಡ್ತಾ ಇದ್ವಿ ಅಂತ. ಇತ್ತೀಚಿನ ದಿನಗಳನ್ನ ನೋಡಿದಾಗ ಫ್ಯಾಮಿಲಿ ಸಿನಿಮಾ ಗೆದ್ದಿರೋದು ಉಂಟು, ಒಂದೊಂದು ಕಡೆ ಭರವಸೆಗೆ ತಕ್ಕವಾದಂಥ ಉತ್ತರ ಸಿಗದಲೇ ಇರುವಂಥ ಸಿನಿಮಾಗಳು ಫ್ಯಾಮಿಲಿ ಇದೆ, ಅಂದರೆ ಅದರಲ್ಲೂ ಮಿಡಲ್ ಕ್ಲಾಸಿಗೆ ಸಂಬಂಧಪಟ್ಟಂಥವು. ಹೌದು. ನಾನು ಕರುಣಾಕರ ಈ ಕಂಟೆಂಟ್ ಅನ್ನೋದೇನಿದೆ ಇದು ಮಿಡಲ್ ಕ್ಲಾಸಿಗಾಗಲಿ ಹೈಯರ್ ಕ್ಲಾಸಿಗಾಗಲಿ ಅಥವಾ ಹೊರಗಡೆ ಇರುವಂಥ ಹುಡುಗ ಹುಡುಗಿಗಾಗಲಿ ಏನು ಹೇಳಕ್ಕೆ ಕೊಟ್ಟಿದೆ ಸಿನಿಮಾ ಸರ್? ಪ್ರೆಸೆಂಟ್ ಅವ್ರು ಬದುಕ್ತಿರೋಂಥ ಬದುಕು ಯಾವ ಥರ ಇದೆ ಅನ್ನೋದು, ಮತ್ತು ಆ ಬದುಕಲ್ಲಿ ಬರೋವಂಥ ಸವಾಲುಗಳೇನು. ಯೂಶ್ವಲಿ ಈಗ ಯಾರೇ ಆದರೂ ಊರು ಬಿಟ್ಟು ಬಂದವರು ಬೆಂಗಳೂರಿಗೆ ಎಲ್ಲ ಕಡೆಯಿಂದಲೂ ಬರ್ತಾರೆ. ಬಟ್ ಎಷ್ಟು ಜನ ಇಲ್ಲಿ ಸಸ್ಟೈನ್ ಆಗ್ತಾರೆ ಅನ್ನೋದು ಇಂಪಾರ್ಟೆಂಟ್. ಕೆಲವರು ಬಂದು 1 ತಿಂಗಳು 2 ತಿಂಗಳು 3 ತಿಂಗಳಲ್ಲೇ ಬಣ್ಣದ ಜಗತ್ತು ನೋಡ್ತಾರೆ. ಅದಾದಮೇಲೆ ವಾಸ್ತವ ಅರಿವಾಗ್ತಿದ್ದಂಗೆ ಕೆಲವರು ಊರಿಗೆ ಹೋಗ್ಬಿಡ್ತಾರೆ. ಕೆಲವರು ಇಲ್ಲೇ ಇದ್ದು ಸಾಧಿಸಿರೋರು ಉಂಟು. ಈಗ ಎಷ್ಟು ಸರ್ ಇರ್ಬೋದು, ಅವರು ನಮ್ಮ ಮೈಸೂರವರು ಬಂದು ಇಲ್ಲಿ ಮೆಜೆಸ್ಟಿಕಲ್ಲೆಲ್ಲ ಮಲ್ಕೊಂಡು ಇವತ್ತು ಯಾವ ಮಟ್ಟದಲ್ಲಿ ಬೆಳೆದಿದ್ದಾರೆ. ಲೈಫು ಚಾಲೆಂಜ್ ಇರುತ್ತೆ. ಈ ಚಾಲೆಂಜಸ್ಗಳನ್ನ ಅವ್ರು ಯಾವ ರೀತಿ ಓವರ್ಕಮ್ ಮಾಡ್ತಾರೆ, ಮತ್ತು ಓವರ್ಕಮ್ ಮಾಡೋ ಅಂತ ಬರೋದಿಲ್ಲ. ಆ ಜರ್ನಿಯಲ್ಲಿ ಅವ್ರ ಕಾನ್ಫ್ಲಿಕ್ಟ್ಸ್ ಏನು ಬರುತ್ತೆ, ರಿಲೇಷನ್ಶಿಪ್ಪಲ್ಲಿ ಕಾನ್ಫ್ಲಿಕ್ಟ್ಸ್ಗಳು ಏನು ಬರುತ್ತೆ, ಅದನ್ನೆಲ್ಲ ಮೀರಿ ಅವ್ರು ಹೇಗೆ ನಿಲ್ತಾರೆ ಅನ್ನೋದನ್ನ ನಾವು ಹೇಳಕ್ಕೆ ಕೊಟ್ಟಿದ್ದೀವಿ. ಓಕೆ ಮೇಡಮ್, ಒಂದು ವಿಚಾರ ಅಂತ ಬಂದಾಗ ಬರೀ ಕೇವಲ ಫ್ಯಾಮಿಲಿ ಅಂತ ಮಾತ್ರ ನೋಡಿದಾಗ ಬೋರ್ ಆಗುತ್ತೆ, ಇಲ್ಲ ಫ್ರೆಂಡ್ಸ್ ಅಂತ ನೋಡಿದಾಗ ಬೋರ್ ಆಗುತ್ತೆ. ಈ ಥರ ಮೈಂಡ್ ಸೆಟ್ ಅವರು ಜನ ಈಗ ಇರೋರು ಒಂದಕ್ಕೇನೆ ಸ್ಟಿಕನ್ ಆಗಿರಲ್ಲ, ಬದಲಾಗ್ತಾ ಹೋಗ್ತಾ ಇರ್ತಾರೆ. 15 ಸೆಕೆಂಡಿಗೆ ಇದ್ದಂಗೆ ಒಂದು ರೀಲ್ಸ್ ನೋಡಿರ್ತಾರೆ, ಚೇಂಜ್ ಆಗ್ತಾ ಹೋಗ್ತಾ ಇರ್ತಾರೆ. ಅಂಥವ್ರು ಈ ಸಿನಿಮಾ ಬಂದು ನೋಡ್ಬೋದಾ? ಯಾಕಂದರೆ ಬರೀ ಉಪ್ಪು ಖಾರ ಇದ್ರೆ ಸಾಲದು, ಒಳ್ಳೆ ರೀತಿಯ ಹುಳಿನೂ ಇರಬೇಕಾಗುತ್ತೆ, ಬೇರೆ ಬೇರೆ ಮಸಾಲನೂ ಇರಬೇಕಾಗುತ್ತೆ. ಆ ಥರ ಇದೆಯಾ ಈ ಸಿನಿಮಾದಲ್ಲಿ? ಮಸಾಲ ನಾನು ಹೇಳ್ತೀನಿ ಅಂದರೆ, ಯಾಕಂದ್ರೆ ಸಿನಿಮಾ ಫುಲ್ ನೋಡಿಲ್ವಲ್ಲ ಸರ್. ಸಿನಿಮಾದು ಒಂದು ಜನರೇಷನ್ಗೆ ಚೇಂಜ್ ಆಗಿದೆ ಸರ್. ಈಗ
ಕೋವಿಡ್ಗಿಂತ ಮುಂಚೆ ಹೇಗಿತ್ತು ಅನ್ನೋದು ಬೇಡ. ಈಗ ಇತ್ತೀಚಿನ ದಿನಗಳಲ್ಲಿ ಕಂಟೆಂಟ್ ಸಿನಿಮಾಗಳನ್ನ ತುಂಬ ಇವಾಗ ಒಂದು ಸರ್ವೆ ಬಂತು, ಜೆನ್ಸಿ ಕಿಡ್ಸ್ಗಳು ಕಂಪ್ಯಾರಿಟಿವ್ಲಿ ಅರ್ಲಿಯರ್ ಏನು ಜನ್ರೇಷನ್ಸ್ಗಿಂತ ಕಡಿಮೆ ಕುಡಿತಾರೆ ಅಂತ ಬಂತು. ಹೌದು ಸರ್, ಬಂದಿದೆ, ನಮ್ಮದೆಲ್ಲ ಇದು ಬಂದಿದೆ, ನೀವು ನೋಡಿ. ಅಂದರೆ ಇದು ರಿಸರ್ಚ್ ಮಾಡಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು ಅದನ್ನು. ಕಡಿಮೆ ಕುಡಿತಾರೆ ಜೆನ್ಸಿ ಕಿಡ್ಸ್ ಅಂತ ಬಂದಿದೆ. ಮನಸ್ಥಿತಿಗಳು ಬದಲಾವಣೆ ಆಗ್ತಾ ಇದೆ ಹೋಗ್ತಾ. ಈಗ ಕಂಟೆಂಟ್ ಸಿನಿಮಾಗಳನ್ನ ಜಾಸ್ತಿ ಇಷ್ಟಪಡ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆ ಯಾವುದು ಅಂದರೆ ಮಲಯಾಳಂ ಸಿನಿಮಾಗಳು. ಒಂದು ಟೈಮಲ್ಲಿ ಅದು ಬೇರೆ ಗ್ರೇಡ್ ಸಿನಿಮಾಗಳಿಗೆ ಫೇಮಸ್ ಆದಂಥ ಇಂಡಸ್ಟ್ರಿ. ಬಟ್ ಇವತ್ತು ಅವ್ರ ಥರ ಕಂಟೆಂಟ್ ಕೊಡ್ತಾ ಇರೋದು ಇಂಡಿಯಾದಲ್ಲಿ ಯಾರೂ ಇಲ್ಲ. ನಂಬರ್ ಆಫ್ ಕಂಟೆಂಟ್ ಸಿನಿಮಾಗಳು ಹೈಯೆಸ್ಟ್ ಅವ್ರ ಕಡೆಯಿಂದನೇ ಬರ್ತಾ ಇರೋದು, ಈವನ್ ಸಕ್ಸಸ್ ರೇಟ್ ಆಲ್ಸೋ. ಅದನ್ನು ಕೆಲವರು ಎಲ್ಲ ಲ್ಯಾಂಗ್ವೇಜವರು ಇನ್ಸ್ಪೈರ್ ಆಗಿ ತೊಗೊಂಡು ಆದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಜನ ಕಂಟೆಂಟ್ ಸಿನಿಮಾಗಳಿಗೆ ಹೋಗ್ತಾ ಇದ್ದಾರೆ. ಈ ಉಪ್ಪು ಹುಳಿ ಖಾರ ಇದು ಸಿನಿಮಾದಲ್ಲಿ ಯಾವ ಜಾನರ್ಗೆ ಸಂಬಂಧಪಟ್ಟಿರಬೇಕು ಅದಕ್ಕೆ ಸಂಬಂಧಪಟ್ಟಂಗಿದೆ. ನಮ್ಮದು ಫ್ಯಾಮಿಲಿ ಜಾನರ್ ಆಗಿರೋದ್ರಿಂದ ಇಲ್ಲಿ ಉಪ್ಪು ಹುಳಿ ಖಾರ ಅಂತ ಹೇಳಿದಾಗ ಒಂದು ಫನ್ನಿ ಥಿಂಗ್ಸ್ ಇರ್ಬೋದು, ಅಥವಾ ಕಚ್ಚುಗಳು ಇಡಿಸೋವಂಥ ಹಾಸ್ಯಗಳಿರ್ಬೋದು, ಅಥವಾ ಯಾವುದೊಂದು ಕಾನ್ಫ್ಲಿಕ್ಟ್ಸ್ ಆದಾಗ ಬರೋಂಥ ಸೀರಿಯಸ್ ಮ್ಯಾಟರ್ಗಳಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಹಾಗಿದೆ ಹೊರತು ಮುಜುಗರ ಥರ ಅಂತ ಯಾವುದೇ ಸೀನ್ಸ್ಗಳನ್ನ ನಾವು ಇದರಲ್ಲಿ ಇಟ್ಟಿಲ್ಲ. ಓಕೆ ಮೇಡಮ್, ಒಬ್ಬ ಹೀರೋಯಿನ್ ಆಗಿ ನಿಂತ ಸಂದರ್ಭದಲ್ಲಿ ಹೀರೋಯಿನ್ ಅಂದ ತಕ್ಷಣ ಗ್ಲಾಮರ್ ಆಗಿರ್ಬೇಕು, ಹೀರೋಯಿನ್ ಅಂದ ತಕ್ಷಣ ಪಬ್ಬಲ್ಲಿ ಡ್ಯಾನ್ಸ್ ಮಾಡ್ತಾ ಇರಬೇಕು, ಇಲ್ಲ ಹೀರೋ ಜೊತೆ ರೊಮ್ಯಾಂಟಿಕ್ ಆಗಿರಬೇಕು ಅನ್ನೋ ಒಂದು ಐಡಿಯಾಗಳು ಇತ್ತೀಚೆಗೆ ಜಾಸ್ತಿ ಬರ್ತಾ ಇದ್ದಾವೆ. ಆ ಥರ ಇದ್ರೆ ನಾನು ಹೀರೋಯಿನ್ ಅಪ್ಪ ಅಂತ ಒಂದು ಪಂಗಡ ಇದೆ, ಒಂದು ವರ್ಗ. ಆ ಹೀರೋಯಿನ್ಗಳ ಮಧ್ಯೆ ಈ ರೀತಿಯ ಫ್ಯಾಮಿಲಿ ಹೀರೋಯಿನ್ ಆಗಿ ಬರೋದು ಇಷ್ಟು ಸೂಕ್ತ? ಸೊ ನಾನು ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಬಟ್ ನಾನು ಅಂತ ಬಂದಾಗ ನಾನು ಮೊದಲಿಂದನೂ ಕೂಡ ಅಂದರೆ ಇಂಡಸ್ಟ್ರಿಗೆ ಬಂದಾಗಿಂದನೂ ಕೂಡ ನನಗೆ ಇದೇ ಥರ ಸ್ಟೋರಿನೇ ಬೇಕು ಅಂತ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ. ನನಗೆ ನನ್ನ ಫಸ್ಟ್ ಸಿನಿಮಾ ಒಪ್ಕೋಬೇಕಾದ್ರೇ ನಾನು ಕ್ಲಿಯರ್ ಕಟ್ಟಾಗಿ ಹೇಳಿಬಿಡ್ತೀನಿ, ನಾನು ಕಿಸ್ಸಿಂಗ್ ಸೀನ್ಸ್ ಮಾಡಲ್ಲ, ರೊಮ್ಯಾಂಟಿಕ್ ಸೀನ್ಸ್ ಮಾಡಲ್ಲ, ಅಥವಾ ಈ ಅರೆ ಬರೆ ಬಟ್ಟೆ ಹಾಕಲ್ಲ. ಈ ಮೂರು ನಂದು ಮೇನ್, ನನ್ನ ಕಡೆಯಿಂದ ನಾನು ಏನಿದೆ ನಾನು ಹೇಳಿಬಿಡ್ತೀನಿ. ಅದಾದಮೇಲೆ ನೀವು ಒಂದು ಹುಚ್ಚಿ ಕ್ಯಾರೆಕ್ಟರ್ ಕೊಟ್ಟರು ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಒಬ್ಬ ಕಲಾವಿದೆ ಆಗಿದ್ದಾಗ ಬರೀ ಗ್ಲಾಮರ್ ಬಗ್ಗೆನೇ ಮಾತಾಡೋದಲ್ಲ ಸರ್, ಬರೀ ಗ್ಲಾಮರಸ್ ಆಗಿ ಮಾಡಿದ್ರೇ ಮಾತ್ರ ನಾನು ಹೀರೋಯಿನ್ ಅಂತ ಅನ್ನೋದಲ್ಲ, ಅಥವಾ ನಾನು ನೀವು ಹೇಳಿದ ಹಾಗೆ ರೊಮ್ಯಾಂಟಿಕ್ ಸೀನ್ಸ್ ಮಾಡೋದಾಗಲಿ ಅಥವಾ ಪಬ್ಬಲ್ಲಿ ಹೋಗಿ ಡ್ಯಾನ್ಸ್ ಮಾಡೋದಾಗಲಿ ಇದನ್ನು ಮಾಡಿದ್ರೆ ಮಾತ್ರ ನಾನು ಹೀರೋಯಿನ್ ಅಂತ ಹೇಳೋಕ್ಕಾಗಲ್ಲ. ಒಬ್ಬ ಕಲಾವಿದೆ ಅಂತ ಬಂದಾಗ ಅವ್ರಿಗೆ ಆದಂಥ ಒಂದು ತೂಕ ಇರುತ್ತೆ. ಸೊ ಆ ತೂಕನ ಯಾವತ್ತೂ ಕೂಡ ಕಮ್ಮಿ ಮಾಡ್ಕೊಳ್ದ ಹಾಗೆ ಇನ್ನೂ ಅದನ್ನು, ಆ ಜ್ಞಾನವನ್ನು ಇನ್ನೊಂದು ಸ್ವಲ್ಪ ಏರಿಸ್ಕೊಳ್ತಾ ಹೋಗಬೇಕೇ ಹೊರತು ಈ ಥರ ಮೈಂಡ್ಸೆಟ್ಟಲ್ಲಿ ಬದುಕೋದು ಅಷ್ಟು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ಅದೇ ರೀತಿ ನಾನು ಬದುಕ್ತಾ ಇದ್ದೀನಿ, ಅದೇ ರೀತಿ ನಾನು ಒಪ್ಕೊಂಡು ಮಾಡ್ತಾ ಇದ್ದೀನಿ. ನನಗೆ ಈ ಒಂದು ಕತೆ ಕೇಳಿದಾಗ, ಆ್ಯಂಡ್ ಇದೊಂದು ಕತೆ ಅಂತ ಅಲ್ಲ, ನಾನು ಇಲ್ಲಿವರೆಗೂ ಮಾಡಿರೋ ಎಲ್ಲ ಕತೆಗಳಲ್ಲೂ ನಾನು ಈ ಒಂದು 3 ಪಾಯಿಂಟ್ಸ್ ಏನು ಹೇಳಿದೆ ಅದನ್ನು ಆ್ಯಡ್ ಮಾಡಿನೇ ನಾನು ಮಾಡಿರೋದು. ಈ ಕಥೆನ ಕೇಳಿದಾಗ ಸರ್, ಫಸ್ಟು ನನಗೆ ಒಂದು ತಾಯಿ ಪಾತ್ರ ಅಂತ ಹೇಳಿದಾಗ ನನಗೆ ಭಯ ಆಯಿತು. ಏಕೆಂದರೆ ಒಂದು ಹೀರೋಯಿನ್ ಅಂತ ಬಂದಾಗ ಒಂದು ಮಟ್ಟಿಗೆ ಗ್ಲಾಮರಸ್ ಆಗಿ ಕಾಣಿಸ್ಬೇಕು ಅನ್ನೋದು ಎಲ್ಲರ ಮನಸ್ಸಲ್ಲೂ ಇದ್ದೇ ಇರುತ್ತೆ. ಅದು ಸ್ಯಾರಿನಲ್ಲೇ ಆಗಿರ್ಬೋದು, ಸ್ಯಾರಿಗಿಂತ ಮಾಡರ್ನ್ ಡ್ರೆಸ್ ಬೇರೆ ಇಲ್ಲ ಅಂತ ನಾನು ನಂಬ್ತೀನಿ. ಆ್ಯಂಡ್ ನಾನು ನಂಬ್ತೀನಿ. ಸೊ ಆ ಥರ ಒಂದು ಇದು ಬಂದಾಗ ನನಗೆ ಸ್ವಲ್ಪ ಭಯ ಆಗಿದ್ದುಂಟು. ಬಟ್ ಸ್ಟೋರಿ ಕೇಳಿದಾಗ, ಆ ಒಂದು ಪಾತ್ರದ ವೆಯ್ಟೇಜ್ ಕೇಳಿದಾಗ ನನಗೆಲ್ಲೋ ಯಾಕೆ ಮಾಡಬಾರ್ದು ಅನ್ನೋ ಥರ ಅನ್ನಿಸ್ತು. ಏಕೆಂದರೆ ಇವಾಗ ನಾನು ಮಾಡಿರೋ ಎಲ್ಲ ಪಾತ್ರಗಳೂ ಕೂಡ ತುಂಬ ಸೈಲೆಂಟಾಗಿರುವಂಥ ಪಾತ್ರಗಳು. ಅಂದರೆ ಮಲ್ಲಿ ಕ್ಯಾರೆಕ್ಟರ್ ನೀವು ನೋಡಿರ್ಬೋದು, ಮಲ್ಲಿ ಆಗಿರ್ಬೋದು, ಭಾರ್ಗವಿ ಆಗಿರ್ಬೋದು. ಆ್ಯಂಡ್ ಈ ಹಿಂದೆ ಮಾಡಿರೋ ಸಿನಿಮಾಗಳನ್ನು ನೀವೆಲ್ಲ ತೊಗೊಂಡ್ರೆ ಸ್ವಲ್ಪ ಆ ಥರನೇ. ಈ ಭಾರ್ಗವಿ ಅಂತ ಬಂದಾಗ ಗಂಭೀರವಾಗಿರೋ ಒಂದು ಲಾಯರ್ ಕ್ಯಾರೆಕ್ಟ್ರು. ಆ್ಯಂಡ್ ಈ ಮಲ್ಲಿ ಅಂತ ಬಂದಾಗ ಏನೋ ತಿಳಿದೇ ಇರೋವಂಥ ಮುಗ್ಧೆ. ಸೊ ಈ 2 ಪಾತ್ರಗಳನ್ನು ನಾನು ಯಾವ ಥರ ಎತ್ತಿ ನಿಲ್ಲಿಸಿದ್ನೋ ಅದೇ ರೀತಿ ಈ ಒಂದು ಪಾತ್ರನೂ ಯಾಕೆ ಆಗಬಾರ್ದು ಅನ್ನೋದು ನನ್ನದು ಇತ್ತು. ಸೊ ಈ ಪಾತ್ರ ಒಪ್ಕೊಳ್ಬೇಕಾದ್ರೆ ನಾನು ಭಾರ್ಗವಿ ಇನ್ನೂ ನನಗೆ ಬಂದಿರಲಿಲ್ಲ, ಭಾರ್ಗವಿ ಬಂದಿದ್ದು ಲಾಸ್ಟ್ ಇಯರ್. ಸೊ ಮಲ್ಲಿಗೆ ಪಾತ್ರ ಮಾಡಬೇಕಾದ್ರೆ ನಾನು ಇದನ್ನು ಒಪ್ಕೊಂಡಿದ್ದು. ನನಗೆ ಯಾಕೆ ಮಾಡಬಾರ್ದು ಅನಿಸ್ತು ಸರ್. ಇವಾಗ ಒಂದು ತಾಯಿ ಪಾತ್ರ ಅನ್ನೋದು, ಒಂದು ಹೌಸ್ ವೈಫ್ ಪಾತ್ರ ಅನ್ನೋದು ತುಂಬ ಚಿಕ್ಕದಲ್ಲ. ಇಟ್ ಹ್ಯಾಸ್ ಇಟ್ಸ್ ಓನ್ ವೇಟೇಜ್.
ಅದು ಸುಮ್ಮನೆ ಯಾವುದೋ ಒಂದು ಕೆಲಸ ಅಂತ ನಾವು ಹೇಳೋಕ್ಕಾಗಲ್ಲ. ಈಗ ಪ್ರತಿಯೊಬ್ಬರು ಒಂದೊಂದು ಪಾತ್ರವನ್ನು ನಿರ್ವಹಿಸ್ತಾ ಇದ್ರೆ ಹೆಂಡತಿ ಅಥವಾ ತಾಯಿ ಅನ್ನೋ ಒಂದು ಪಾತ್ರ ತುಂಬ ಏನಂತಾರೆ ಅಂದರೆ ಅದನ್ನು ವರ್ಣಿಸೋಕ್ಕೆ ಇದೇ ಇಲ್ಲ, ಮಾತುಗಳೇ ಇಲ್ಲ. ತಾಯಿ ಅನ್ನೋ ಒಂದು ಪಾತ್ರ ಅಂತೂ ತುಂಬಾ ವೇಟೇಜ್ ಇರುವಂಥ ಪಾತ್ರ. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಈ ಪಾತ್ರವನ್ನು ಈ ಪಾತ್ರವನ್ನು ನಾನು ಒಪ್ಕೊಂಡು ಮಾಡಿದ್ದು. ಫ್ಯಾನ್ಸ್ಗೆ ಅದ್ರ ಜೊತೆಗೆ ವೀವರ್ ಆಗಿ ಕೂಡ ನೀವು ಸಿನಿಮಾ ನೋಡ್ತೀರ. ಆ ವೀವರ್ ಆಗಿ ಕೂತಾಗ ಇವತ್ತು ಇಲ್ಲಿ ನಾನು ಇದೆಲ್ಲ ನೋಡಿದ್ನಪ್ಪ ಈ ಸಿನಿಮಾದಲ್ಲಿ ಅಂತ ನನಗೆ ಹೇಳಬೇಕು ಅಂದರೆ ಯಾವ ಥರ? ಓಕೆ, ಒಂದು ಮೇಜರಾಗಿ ಹೇಳೋಕ್ಕೆ ಹೊರಡೋದಾದರೆ ಬಾಂಡಿಂಗ್ ಬಗ್ಗೆ ಹೇಳ್ಬೋದು. ತಂದೆ ತಾಯಿ ಅಂದರೆ ಗಂಡ ಹೆಂಡತಿಯ ಒಂದು ಬಾಂಡಿಂಗ್ ಬಗ್ಗೆ ಆಗಿರ್ಬೋದು, ಆ್ಯಂಡ್ ತಂದೆ ಮಗನ ಬಾಂಡಿಂಗ್ ಬಗ್ಗೆ ಆಗಿರ್ಬೋದು, ಅಥವಾ ತಾಯಿ ಮಗನ ಬಾಂಡಿಂಗ್ ಬಗ್ಗೆ ಆಗಿರ್ಬೋದು. ಜೊತೆಗೆ ಅವರೇನೇನೋ ಸ್ಯಾಕ್ರಿಫೈಸಸನ್ನು ಮಾಡ್ತಾರೆ. ನನ್ನ ತಂದೆ ತಾಯಿಗಳೆಷ್ಟು ಸ್ಯಾಕ್ರಿಫೈಸಸ್ ಮಾಡಿದರು ನನ್ನನ್ನು ಇಲ್ಲಿವರೆಗೂ ತರೋದಕ್ಕೆ, ನನ್ನನ್ನು ಓದಿಸ್ಲಿಕ್ಕಾಗಲಿ, ನಾನು ಇಲ್ಲಿವರೆಗೂ ಬರೋದಕ್ಕಾಗಲಿ ಅವರೆಷ್ಟೆಲ್ಲ ಸ್ಯಾಕ್ರಿಫೈಸಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಆಗಿರ್ಬೋದು. ಆ್ಯಂಡ್ ಇನ್ನೊಂದು, ನಾನು ಚಿಕ್ಕವಳಿದ್ದಾಗ ಅವರಿಗೆ ಅದು ಕೊಡಿಸಿ ಇದು ಕೊಡಿಸಿ ಅಂತ ಎಷ್ಟು ಟಾರ್ಚರ್ ಕೊಟ್ಟಿದ್ದೆ, ಅದನ್ನೆಲ್ಲ ಅವರು ಸಹಿಸ್ಕೊಂಡು ತನ್ನ ಮಗು ಅಂತ ಬಂದಾಗ ಎಷ್ಟು ನಾಜೂಕಾಗಿ ನೋಡಿಕೊಂಡು ಅವ್ರನ್ನ ಪ್ರೊಟೆಕ್ಟ್ ಮಾಡಿಕೊಂಡು ಎಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅನ್ನೋದು ನನಗೆ ಅನಿಸ್ಬೋದು ಆ್ಯಸ್ ಅ ವ್ಯೂವರ್ ಆಗಿ ನೋಡಬೇಕಾದ್ರೆ. ಆ್ಯಸ್ ಅನ್ ಆರ್ಟಿಸ್ಟ್ ನೋಡೋದಾದರೆ ತುಂಬ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ. ಈಗಿನ ಜನ ಬಯಸ್ತಾ ಇರೋ ಕಂಟೆಂಟ್ ಇದು. ಏನೋ ಒಂದು ಐಟಮ್ ಸಾಂಗೋ ಮತ್ತೊಂದೋ ಏನೋ ಹಾಕ್ಬಿಟ್ಟು ಜನರನ್ನ ಕೂರಿಸೋದಲ್ಲ. ಅದಲ್ಲದೆ ಒಂದು ಪ್ರಾಪರ್ ಆಗಿರೋ ಒಂದು ಕಂಟೆಂಟ್ ಇಟ್ಕೊಂಡು ಜನರನ್ನ ಹಿಡಿದಿಟ್ಕೊಳ್ಳೋ ಅಂಥ ಸಿನಿಮಾ ಇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ನೀವೆಲ್ಲ ಹೇಳಿದ್ರಿ, ಏಪ್ರಿಲ್ 3ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ. 2ನೇ ತಾರೀಕು ಪ್ರೀಮಿಯರ್ ಶೋ ಇದೆ, ಆ್ಯಂಡ್ 3ನೇ ತಾರೀಕು ರಿಲೀಸಿಗೆ ಬರ್ತದೆ. ಸೊ ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾವನ್ನು ವೀಕ್ಷಿಸಬೇಕು. ರಾಜ್ಯದಾದ್ಯಂತ ಎಲ್ಲ ಕಡೆ ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ. ಸೊ ದಯವಿಟ್ಟು ಯಾರೂ ಮಿಸ್ ಮಾಡ್ಕೊಳ್ಬೇಡಿ. ಎಲ್ಲರೂ ತಮ್ಮ ಫ್ಯಾಮಿಲಿ ಜೊತೆಗೆ ಹೋಗಿ ನೋಡುವಂಥ ಸಿನಿಮಾ. ನಿಮ್ಮೆಲ್ರಿಗೂ ಒಂದು ಪ್ಯಾಕೇಜ್ ಅಂತ ಹೇಳ್ಬೋದು. ನಾನು ಆವಾಗಲೇ ಹೇಳಿದೆ, ಪ್ಯಾಕೇಜ್ ಅಂತ ಹೇಳ್ಬೋದು. ನಿಮಗೆ 2.25 ಗಂಟೆ ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಹಿಡಿದಿಟ್ಕೊಳುತ್ತೆ ನಮ್ಮ ಸಿನಿಮಾ ಅಂತ ನಾನು ಭಾವಿಸ್ತೀನಿ. ಸೊ ಯಾರು ಕೂಡ ಮಿಸ್ ಮಾಡಬೇಡಿ. ಏಪ್ರಿಲ್ 3ನೇ ತಾರೀಕು ನಾವು ತೆರೆ ಮೇಲೆ ಬರ್ತಾ ಇದ್ದೀವಿ. ಸೊ ದಯವಿಟ್ಟು ನೋಡಿ ಅಂತ ಕೇಳ್ಕೊಳ್ತೀನಿ.